ನಮಸ್ಕಾರ. ವಾರದ ಅತಿಥಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಹಲವು ವಿಚಾರಗಳು ಬಂದಾಗ ನಮಗೆ ಗೊತ್ತಿಲ್ಲದಂಗೆ ಎಷ್ಟೊಂದು ವಿಚಾರಗಳನ್ನು ನಾವು ಆಸ್ವಾದಿಸ್ತಾ ಹೋಗ್ತೀವಿ, ಜೊತೆಗೆ ನಮ್ಮ ಬದುಕಿನ ಭಾಗವಾಗಿಸ್ಕೊಳ್ತೀವಿ. ನೋಡಿ, ಬ್ರಿಟಿಷರ ಆಳ್ವಿಕೆ ಅಂತ ಯೋಚನೆ ಮಾಡಿದಾಗ ನಮಗೆ ಸ್ವತಂತ್ರ ಭಾರತ ಆದಮೇಲೂ ಕೂಡ ಬ್ರಿಟಿಷರು ಕೊಟ್ಟಂಥ ಹಲವು ವಿಚಾರಗಳನ್ನು ನಾವು ಇವತ್ತು ರೂಢಿಯಲ್ಲಿ ಇಟ್ಕೊಂಡಿದ್ದೀವಿ, ಒಳ್ಳೆಯದನ್ನು. ಅದೇ ರೀತಿಯಾಗಿ ನಾವು ಸಂಗೀತಕ್ಕೆ ಬಂದಾಗ ಭಾಷೆಯ ಪರಿಮಿತಿ ಇಲ್ಲದೇ ಇದ್ದರೂ ಕೂಡ ಹಲವು ವಿಚಾರಗಳನ್ನು ಎಲ್ಲ ದೇಶದನ್ನು ಕೂಡ ನಾವು ಆಸ್ವಾದಿಸ್ತೀವಿ. ಆದರೆ ನಮಗೆ ತಿಳಿದಿರುವಂಥ ಮಾಹಿತಿಯ ಪ್ರಕಾರ ಒಂದು ವಾದ್ಯ ಇದು ನಮ್ಮದೇ ಅನ್ನುವಷ್ಟರ ಮಟ್ಟಿಗೆ ಬೆಳೆದು ನಿಂತಿದೆ. ಯಾವುದು ವಾದ್ಯ ಗೊತ್ತಾಯ್ತಾ? ಅದುವೇ ವಯಲಿನ್. ಮೂಲತಃ ಇದು ನಮ್ಮದಲ್ಲದೇ ಇದ್ರೂ ಕೂಡ ಪಾಶ್ಚಿಮಾತ್ಯರು ಅದನ್ನು ನಮಗೆ ಕೊಟ್ಟಿದ್ದು. ಅಷ್ಟಾದರೂ ಕೂಡ ಇವತ್ತು ಯಾವುದೇ ಶಾಸ್ತ್ರೀಯ ಸಂಗೀತ, ಮುಖ್ಯವಾಗಿ ಆದರೆ ಎಲ್ಲ ಸಂಗೀತಕ್ಕೂ ಬಳಸ್ತಾರೆ, ಆದರೆ ಶಾಸ್ತ್ರೀಯ ಸಂಗೀತದಲ್ಲಿ ಅದಿಲ್ಲದೆ ಕಚೇರಿ ಸಂಪೂರ್ಣ ಅನಿಸೋದೇ ಇಲ್ಲ. ಅಂದರೆ ಅಷ್ಟರ ಮಟ್ಟಿಗೆ ಅದು ಬೆಳೆದು ನಿಂತಿದೆ. ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು ಸಾಕಷ್ಟು ಜನರಿದ್ದಾರೆ. ಇಷ್ಟಾದರೂ ಕೂಡ ಮೈಸೂರಿನ ಹೆಸರು ಕೇಳಿದ ತಕ್ಷಣ ಹಲವು ಕಲಾವಿದರ ಹೆಸರುಗಳು ನಮ್ಮ ಮುಂದೆ ಬಂದ್ಬಿಡುತ್ತೆ. ಆದರೆ ನಿಜವಾಗ್ಲೂ ಮೈಸೂರಿಗೆ ಎಲ್ಲ ರೀತಿಯ ಘನತೆಗಳಿದ್ದರೂ ಕೂಡ ಈ ವಾದ್ಯದ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೆ ಮೈಸೂರನ್ನು, ಮನೆತನವನ್ನು, ವಾದ್ಯವನ್ನು, ಎಲ್ಲದರ ಘನತೆಯನ್ನು ಹೆಚ್ಚಿಸಿದಂಥ ಅದ್ಭುತವಾದಂಥ ಕಲಾವಿದರು ಇವತ್ತು ನಮ್ಮ ವಾರದ ಅತಿಥಿಯಾಗಿ ಜೊತೆಯಲ್ಲಿದ್ದಾರೆ. ರಕ್ತಗತವಾಗಿ ಬಂದಿರುವಂತಹ ಸಂಗೀತವನ್ನ ಮನರಂಜನೆಯಾಗಿ ಮಾತ್ರ ನೋಡದೆ, ಸಂಗೀತವೇ ಶಕ್ತಿ, ಸಂಗೀತವೇ ಭಕ್ತಿ, ಸಂಗೀತವೇ ಸ್ಫೂರ್ತಿ, ಸಂಗೀತವೇ ಪರಂಪರೆಯಾಗಿ ನೋಡಿಕೊಂಡು ಬಂದಂತಹ, ಸಂಗೀತವನ್ನೇ ಬದುಕಾಗಿಸಿಕೊಂಡಂತಹ ಸಂಗೀತ ವಿದ್ವಾಂಸರಿವರು. ತಾವು ಹುಟ್ಟಿದಂಥ ಮನೆಯಾಗಿರಬಹುದು, ಹುಟ್ಟಿದಂಥ ಕುಟುಂಬ, ಹುಟ್ಟಿದಂಥ ಊರಿಗೆ ಸಾರ್ಥಕತೆಯನ್ನು ತಂದುಕೊಟ್ಟಂತಹ ಸಂಗೀತ ಸಾಧಕರಿವರು. ಸಪ್ತ ಸ್ವರಗಳನ್ನು ಸಪ್ತ ಸಾಗರದಾಚೆಯೆಡೆಗೆ ತಲುಪಿಸಿದಂಥ ವಿಶ್ವ ಪ್ರಸಿದ್ಧ ವಯೋಲಿನ್ ವಾದಕರು ಹೌದು. ಇವರು ಕೊಟ್ಟಂತಹ ಕಾರ್ಯಕ್ರಮಗಳು ಲೆಕ್ಕವೇ ಇಲ್ಲ ಅಂತ ಅನ್ಸುತ್ತೆ. ಅಷ್ಟರ ಮಟ್ಟಿಗೆ ಅಂದರೆ ಬಹುತೇಕ ಪ್ರಪಂಚ ಪರ್ಯಟನೆ ಮಾಡಿ ಭಾಷೆಯ ಪರಿಮಿತಿಯನ್ನು ಮೀರಿ ಎಲ್ಲ ರೀತಿಯ ಜನರನ್ನು ತಲುಪಿದಂತಹ ಸಂಗೀತದ ಮೂಲಕ ಸೇವೆ ಸಲ್ಲಿಸುತ್ತಾ ಬಂದಿರುವಂತಹ ಸಾಧಕರು. ಹಾಗಾದರೆ ಬನ್ನಿ, ಇವತ್ತಿನ ನಮ್ಮ ಆ ಸಂಗೀತ ಸಾಧಕರು ಬೆಳೆದಂತಹ ಹಾದಿ ಹೇಗಿತ್ತು, ಆ ಸಂಗೀತದ ಪಯಣ ಹೇಗಿತ್ತು ಅನ್ನೋದನ್ನು ಒಂದು ಕಿರು ಪರಿಚಯದ ಮೂಲಕ ನೋಡ್ಕೊಂಡು ಬರೋಣ. ಬನ್ನಿ. ನಮ್ಮ ಕರ್ನಾಟಕದ ಸಂಗೀತ ಪರಂಪರೆಯನ್ನು ವಿಶ್ವದಾದ್ಯಂತ ವಿವಿಧ ರಾಷ್ಟ್ರಗಳಿಗೆ ಪರಿಚಯಿಸಿದ ಹೆಮ್ಮೆಯ ಕನ್ನಡಿಗ, ವಯೋಲಿನ್ ವಾದಕ, ವಿದ್ವಾನ್ ಡಾಕ್ಟರ್ ಮೈಸೂರು ಮಂಜುನಾಥ್. ಪ್ರಖ್ಯಾತ ಪಿಟೀಲು ವಾದಕ ವಿದ್ವಾನ್ ಎಸ್ ಮಹದೇವಪ್ಪನವರ ಮಗನಾಗಿ, ಶಿಸ್ತಿನ ಶಿಷ್ಯನಾಗಿ ತಮ್ಮ 8ನೇ ವಯಸ್ಸಿನಲ್ಲೇ ಸಂಗೀತ ಕಚೇರಿ ನೀಡಿ ಬಾಲ ಪ್ರತಿಭೆಯಾಗಿ ಹೊರಹೊಮ್ಮಿದರು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸಂಗೀತದಲ್ಲಿ 4 ಚಿನ್ನದ ಪದಕಗಳೊಡನೆ ಸ್ನಾತಕೋತ್ತರ ಪದವಿ ಪಡೆದು ಶಾಸ್ತ್ರೀಯ ಸಂಗೀತದಲ್ಲಿ ಪಿಟೀಲಿನ ಪಾತ್ರ ಕುರಿತು ಮಂಡಿಸಿದ ಮಹಾಪ್ರಬಂಧಕ್ಕೆ PhD ಪಡೆದಿದ್ದಾರೆ. ಅಣ್ಣನಾದ ಮೈಸೂರು ನಾಗರಾಜ್ ಅವರೊಂದಿಗೆ ದ್ವಂದ್ವ ಪಿಟೀಲು ವಾದನ ಕಚೇರಿಗಳನ್ನು ಯಶಸ್ವಿಗೊಳಿಸುತ್ತಾ ಮೈಸೂರು ಸಹೋದರರೆಂದೇ ಜನಪ್ರಿಯತೆ ಪಡೆದಿದ್ದಾರೆ. ಇಟಲಿಯ ಮಿಲಾನೋ ಉತ್ಸವ, ಸಾರ್ಕ್ ಸಮ್ಮೇಳನ, ಸಿಡ್ನಿಯ ಒಪೆರಾ ಹೌಸ್, ಅಮೆರಿಕಾದ ಅಂತಾರಾಷ್ಟ್ರೀಯ ಸಮ್ಮೇಳನ, ಹೀಗೆ ಜಗತ್ತಿನಾದ್ಯಂತ ಪ್ರತಿಷ್ಠಿತ ವೇದಿಕೆಗಳಲ್ಲಿ ಸಂಗೀತ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ. ಅಲ್ಲದೆ ಆಕ್ಸ್ಫರ್ಡ್, ಕೇಂಬ್ರಿಡ್ಜ್, IIT, ಚಿಕಾಗೋ, ಜಪಾನ್, ಗ್ರಿಫಿತ್ನಂತಹ ಅನೇಕ ಶ್ರೇಷ್ಠ ವಿಶ್ವವಿದ್ಯಾಲಯಗಳಲ್ಲಿ ವಿಶೇಷ ಕಾರ್ಯಾಗಾರ, ಪ್ರಾತ್ಯಕ್ಷಿಕೆಗಳನ್ನು ಯಶಸ್ವಿಯಾಗಿ ಹಮ್ಮಿಕೊಳ್ಳುವ ಮೂಲಕ ಕರ್ನಾಟಕ ಸಂಗೀತದ ಕಂಪನ್ನು ಪ್ರಪಂಚದಾದ್ಯಂತ ಮೆರೆಸಿದ ಹಿರಿಮೆಗೆ ಪಾತ್ರರಾಗಿದ್ದಾರೆ. ಇದೇ ನವೆಂಬರ್ 7ರಂದು ಭಾರತದ ರಾಷ್ಟ್ರೀಯ ಗೀತೆ ವಂದೇ ಮಾತರಂ 150 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿಗಳ ಸಮ್ಮುಖದಲ್ಲಿ ಡಾಕ್ಟರ್ ಮೈಸೂರು ಮಂಜುನಾಥ್ ಅವರ ನಿರ್ದೇಶನದಲ್ಲಿ 75 ಸಂಗೀತಗಾರರೊಂದಿಗೆ ಮೂಡಿಬಂದ ಪ್ರದರ್ಶನ ಅಭೂತಪೂರ್ವ ಯಶಸ್ಸು ಕಂಡಿದೆ. ಮೈಸೂರು ಮಂಜುನಾಥ್ ಅವರ ಸಂಗೀತ ಸಾಧನೆ, ಸೇವೆ ಗುರುತಿಸಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ, ಕರ್ನಾಟಕ ರಾಜ್ಯೋತ್ಸವ, ಚೌಡಯ್ಯ ರಾಷ್ಟ್ರೀಯ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿ, ಬಿರುದುಗಳಿಗೆ ಪಾತ್ರರಾಗಿದ್ದಾರೆ. ಮೈಸೂರು ವಿಶ್ವವಿದ್ಯಾಲಯ ಇವರನ್ನು ಸಾಂಸ್ಕೃತಿಕ ರಾಯಭಾರಿಯನ್ನಾಗಿಸಿ ಗೌರವಿಸಿದೆ. ಕಲೆ ಮತ್ತು ಸಂಸ್ಕೃತಿಯನ್ನು ಪ್ರೋತ್ಸಾಹಿಸುವ ಸಂಸ್ಕಾರ ಭಾರತಿಗೆ ಪ್ರಸ್ತುತ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾದ
ಪ್ರಥಮ ಕನ್ನಡಿಗ ಎಂಬ ಹೆಮ್ಮೆಗೆ ಪಾತ್ರರಾದ ವಯೋಲಿನ್ ಮಾಂತ್ರಿಕ ವಿದ್ವಾನ್ ಡಾಕ್ಟರ್ ಮೈಸೂರು ಮಂಜುನಾಥ್ ಈ ವಾರದ ನಮ್ಮ ಅತಿಥಿ. ವಿದ್ವಾನ್ ಡಾಕ್ಟರ್ ಮೈಸೂರು ಮಂಜುನಾಥ್ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಸರ್, ನಿಮಗೆ ನಮ್ಮ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ನಮಸ್ಕಾರ. ಇವತ್ತು ಮೈಸೂರು ಮಂಜುನಾಥ್ ಅವರು ಅಂದ ತಕ್ಷಣ 8ನೇ ವಯಸ್ಸಿನಲ್ಲೇ ವೇದಿಕೆ ಕಾರ್ಯಕ್ರಮವನ್ನು ಕೊಟ್ಟಂತಹ ತಾವು ತಮ್ಮ ಇಡೀ ಸಂಗೀತದ ಪಯಣದಲ್ಲಿ ಒಂದೊಂದಾಗಿ ಯಶಸ್ವಿ ಮೆಟ್ಟಿಲುಗಳನ್ನು ಹತ್ತುತ್ತಾ ಬಂದಿದ್ದೀರಿ ಸರ್. ಆ ಎಲ್ಲ ಯಶಸ್ವಿ ಪಯಣಕ್ಕೆ, ಸಾಧನೆಗೆ ಮತ್ತೊಂದು ಹಿರಿಮೆಯ ಗರಿ ಅಂದರೆ ತೀರಾ ಇತ್ತೀಚೆಗೆ ನಡೆದಂತಹ ಒಂದು ಕಾರ್ಯಕ್ರಮ ವಂದೇ ಮಾತರಂ ಗೀತೆಗೆ 150 ವರ್ಷ ಪೂರೈಸಿದಂತಹ ಸಂಭ್ರಮದಲ್ಲಿ ಇದನ್ನು ಹೇಗೆ ಬಣ್ಣಿಸಬೇಕು ಅಂತ ಗೊತ್ತಿಲ್ಲ. ಅಂದರೆ ಇದು ನಿಮಗೂ ಹೆಮ್ಮೆ, ನೀವು ಹುಟ್ಟಿದಂಥ ಮನೆತನಕ್ಕೆ ಹೆಮ್ಮೆ, ಮೈಸೂರಿಗೆ ಹೆಮ್ಮೆ, ನಮಗೂ ಹೆಮ್ಮೆ, ಕನ್ನಡಿಗರೆಲ್ಲರಿಗೂ ಹೆಮ್ಮೆ ಪಡುವಂಥ ಈ ಒಂದು ಕ್ಷಣವನ್ನು ಮತ್ತೆ ಮೆಲುಕು ಹಾಕೋದಾದರೆ ವಂದೇ ಮಾತರಂ ಗೀತೆಗೆ ಅಂದರೆ ನಿಮ್ಮ ನಿರ್ದೇಶನದಲ್ಲಿ ಇವತ್ತಿಗೂ ಕೂಡ ಆ ಒಂದು ಸಂಗೀತವನ್ನು ಕೇಳಿದಾಗ ರೋಮಾಂಚನವಾಗುತ್ತೆ. ಆ ಕ್ಷಣಗಳು ಅಂದರೆ ನಿಮ್ಮ ನಿರ್ದೇಶನದಲ್ಲಿ ಇಂತಹ ಒಂದು ಅವಕಾಶ ಸಲ್ಲಿಸಿದಂತಹ ಸಂದರ್ಭ, ಆ ಕ್ಷಣಗಳನ್ನು ಮೆಲುಕು ಹಾಕಿ ಸರ್. ವಂದೇ ಮಾತರಂ ನಮ್ಮೆಲ್ಲರಿಗೂ ರೋಮಾಂಚನವನ್ನು ಉಂಟು ಮಾಡ್ತಕ್ಕಂಥ ಒಂದು ನಮ್ಮ ರಾಷ್ಟ್ರಗೀತೆ. ಅದು ರಾಷ್ಟ್ರೀಯ ಗೀತೆ. ಅದನ್ನು ಎಷ್ಟು ಸರಿ ಕೇಳಿದ್ರು, ಎಷ್ಟು ಸರಿ ಅದನ್ನು ನುಡಿಸಿದ್ರು, ಹಾಡಿದ್ರು ಅದರದೇ ಆಗಿರ್ತಕ್ಕಂಥ ವೈಶಿಷ್ಟ್ಯತೆ ಎಲ್ಲರಿಗೂ ಇದ್ದೇ ಇರುತ್ತೆ. ಎಸ್ಪೆಷಲಿ ನಮಗಳಿಗೆ ನಾವು ಪ್ರಪಂಚದಾದ್ಯಂತ ಇಷ್ಟೆಲ್ಲ ಕಾನ್ಸರ್ಟ್ ಕೊಡುವಂಥ ಸಂದರ್ಭಗಳಲ್ಲಿ ಯಾವುದೋ ದೂರ ಅದು ಸ್ಲೋವೇನಿಯನೋ, ಯುಗೋಸ್ಲೇವಿಯಾನೋ ಅಥವಾ ರಷ್ಯಾನೋ, ಇರಾನೋ, ಅಪರೂಪಕ್ಕೆ ಎಲ್ಲೋ ಒಂದು 2-3 ಇಂಡಿಯನ್ ಫ್ಯಾಮಿಲಿಗಳು ಬಂದಿರ್ಬೋದು. ಅಂಥ ಸಂದರ್ಭದಲ್ಲೆಲ್ಲ ವಂದೇ ಮಾತರಂ ನುಡಿಸಿದಾಗ ಅವರಿಗೆ ಆ ಕನೆಕ್ಟಿಂಗ್ ಫ್ಯಾಕ್ಟರ್ ಇದೆಯಲ್ಲ, ಅದೇನೋ ಒಂದು ರೋಮಾಂಚನ. ನಮ್ಮ ರಾಷ್ಟ್ರ, ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರಗಳು ಆ ಹಿಂದಿನಲ್ಲಿ ಅದು ಅಷ್ಟು ಅದ್ಭುತವಾಗಿ ಬೆಳ್ಕೊಂಬಂದಿರತಕ್ಕಂಥ ಗೀತೆ ಇದು. ದಿಢೀರಂಥ ಈ ವಂದೇ ಮಾತರಂಗೆ 150 ವರ್ಷಗಳಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದರ ವರ್ಷದ ಆರಭ್ಯ, ಅದರ ಸೆಲೆಬ್ರೇಷನ್ ಆಗಬೇಕು ಅನ್ನತಕ್ಕಂಥದ್ದು ಸನ್ಮಾನ್ಯ ಪ್ರಧಾನಮಂತ್ರಿಗಳ ಒಂದು ಯೋಚನೆ. ಸರ್ಕಾರ ಅದನ್ನು ದೊಡ್ಡದಾಗಿ ಅದಕ್ಕೊಂದು ಇನಾಗ್ರೇಷನ್ ಮಾಡಬೇಕು ಅಂತ ಯೋಚನೆ ಮಾಡಿ ಅದಕ್ಕೆ ಖುದ್ದಾಗಿ ಸ್ವಯಂ ಪ್ರಧಾನಮಂತ್ರಿಗಳೇ ಆ ಕಾರ್ಯಕ್ರಮದಲ್ಲಿ ಇದ್ದು ದೊಡ್ಡದಾಗಿ ಇಂದಿರಾ ಗಾಂಧಿ ಇಂಡೋರ್ ಸ್ಟೇಡಿಯಂನಲ್ಲಿ 25,000 ಜನಗಳ ಸಮ್ಮುಖದಲ್ಲಿ, ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಗಳ ಸಮ್ಮುಖದಲ್ಲಿ ಅದಾಗಬೇಕು ಅಂತ ಪ್ಲ್ಯಾನ್ ಮಾಡಿ ಅದರಲ್ಲಿ 70 ಜನ ನಾಡಿನ ನಮ್ಮ ರಾಷ್ಟ್ರದ ಅತ್ಯಂತ ಖ್ಯಾತ ಸಂಗೀತ ವಿದ್ವಾಂಸರುಗಳನ್ನೆಲ್ಲ ಸೇರಿಸ್ಕೋಬೇಕು ಅಂತ ಒಂದು ಅಭಿಪ್ರಾಯ ಮಾಡಿಕೊಂಡ್ರು. ಇಲ್ಲಿ ನಮ್ಮಲ್ಲಿ ಬೇಕಾದಷ್ಟು ಡಿವಿಷನ್ ಇದೆಯಲ್ಲ, ಹಿಂದೂಸ್ತಾನಿ ಮ್ಯೂಸಿಕ್ ಇದೆ, ಕರ್ನಾಟಕ ಸಂಗೀತ ಇದೆ, ರವೀಂದ್ರ ಸಂಗೀತ, ಜನಪದ ಸಂಗೀತ, ಎಲ್ಲ ಲೋಕಗೀತೆಗಳು, 108 ವಿಚಾರಗಳಿದೆ. ಎಲ್ಲ ಶೈಲಿಗಳಿಂದಲೂ ಹಾಗೂ ಎಲ್ಲ ಪ್ರಾಂತ್ಯಗಳಿಂದಲೂ ಅದಕ್ಕೆ ಒಂದು ರೆಪ್ರೆಸೆಂಟೇಷನ್ ಇರುವ ಹಾಗೆ ಅತ್ಯದ್ಭುತವಾಗಿರ್ತಕ್ಕಂಥ ಕಲಾವಿದರುಗಳ ಒಂದು ಗುಂಪನ್ನು ಸೇರಿಸಬೇಕು ಅಂತ ಪ್ಲ್ಯಾನ್ ಮಾಡಿ ಅದು ಹೇಗೋ ಆ ಜವಾಬ್ದಾರಿ ನನ್ನ ಬೆನ್ನಿಗೆ ಬಂದ್ಕೊಂಡಿತ್ತು. ಕೇವಲ 10 ದಿವಸ ಉಳಿದಿದೆ. ಹೌದಾ? 10 ದಿವಸದಲ್ಲಿ ಇದನ್ನು ಪ್ಲ್ಯಾನ್ ಮಾಡಬೇಕು. ಅದರಲ್ಲಿ ನನಗೆ ನಿಜವಾಗ್ಲೂ ಅದು ಹೇಗಾಯಿತು ಅಂತಲೇ ಗೊತ್ತಿಲ್ಲ. 25 ರಾಷ್ಟ್ರದ ಪದ್ಮ ಪ್ರಶಸ್ತಿಗಳು, ಪದ್ಮಭೂಷಣ, ಪದ್ಮಶ್ರೀ, ಪದ್ಮವಿಭೂಷಣ, ಸಂಗೀತ ನಾಟಕ ಅಕಾಡೆಮಿ ಅವಾರ್ಡೀಸ್ಗಳು, ಇವರೆಲ್ಲರ ಶ್ರೇಷ್ಠ ವಿದ್ವಾಂಸರು ಎಲ್ಲರನ್ನೂ ಸೇರಿಸಿ ಅದರಲ್ಲಿ ಇದ್ದಂಥ ಒಂದು ದೊಡ್ಡ ಗುಂಪು, 70 ಜನರ ಪ್ರಸಿದ್ಧ ವಿದ್ವಾಂಸರ ಗುಂಪು, ಅವರೆಲ್ಲರನ್ನೂ ಸೇರಿಸಿ ಅವ್ರನ್ನ ಈ ಸಂಗೀತದ ಒಂದು ವಿಚಾರವನ್ನು ವಂದೇ ಮಾತರಂ ತಗೊಂಡು ಹೋಗಬೇಕು ಅನ್ನೋದು ತುಂಬ ದೊಡ್ಡ ಜವಾಬ್ದಾರಿ. ಅದು ಬಂದಾಗ ನನಗೆ ಆಶ್ಚರ್ಯವೂ ಆಯಿತು, ದಿಗಲೂ ಆಯಿತು, ಆತಂಕವೂ ಆಯಿತು. ಬಟ್ ಅದು ಹಾಗೆ ನಡ್ಕೊಂಡು ಹೊಟ್ಟೋಯ್ತು. ನನಗೆ ಆಶ್ಚರ್ಯ. ಆಮೇಲೆ ಕಲ್ಚರಲ್ ಮಿನಿಸ್ಟ್ರಿನಲ್ಲಿ ಹೇಳಿದ್ರು, ಆಯಾ ಪ್ರಾಂತ್ಯದಲ್ಲಿ ಆಯಾ ಶೈಲಿನಲ್ಲಿ ನಮಗೆ ಹೆಸರು ಬಂದಿರುತ್ತೆ, ಬಟ್ ಇಡೀ ರಾಷ್ಟ್ರದಲ್ಲಿ ಎಲ್ಲರಿಂದಲೂ ಆ ಒಂದು ಗೌರವಕ್ಕಿಂತ ಹೆಚ್ಚಾಗಿ ಒಂದು ಅಕ್ಕರೆ ಪ್ರೀತಿ ಗಳಿಸ್ಕೊಂಡಿರ್ತಕ್ಕಂಥ ವಿದ್ವಾಂಸರು ಅಂತ ಯಾರು ಅಂತ ನಾವು ಹುಡುಕಿ ನಿಮ್ಮನ್ನು ಅದಕ್ಕೆ ಆಹ್ವಾನಿಸಬೇಕಾಯಿತು ಅಂತ ಕೇಳಿದ ಮೇಲೆ ನನಗೆ ಬಹಳ ಸಂತೋಷನೂ ಆಯಿತು. ಆ ಜವಾಬ್ದಾರಿನ ಅರ್ಥಕೊಂಡು ಅದನ್ನು ಮಾಡಿದ್ದಾಯಿತು. ಅದು ಅದ್ಭುತವಾಗಿ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತಲೂ ಅದರ
ಇಂಪ್ಯಾಕ್ಟು ಅಷ್ಟು ಅಮೋಘವಾಗಾಯಿತು. ಅಷ್ಟು ಜನ ವಿದ್ವಾಂಸರು ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರೂ ಇವಾಗ ಸಣ್ಣ ಮಕ್ಕಳಿಗೆ ಹೇಳ್ದಂಗೆ ಇದನ್ನು ನೀನು ಹಾಡು, ಇದನ್ನು ಹಾಡಬೇಡ, ಇಲ್ಲಿ ಈ ಸಂಗೀತ, ಇದನ್ನು ಹಾಡೋ ರ 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 ಅಂತ ನೀನು ಹಾಡಬೇಕು, ನೀವು ಹಾಡಬಾರ್ದು, ನೀವು ಹಾಡಿದ ತಕ್ಷಣ ಇವೆಲ್ಲವೂ ತುಂಬ ಕಷ್ಟವಾಗಿರ್ತಕ್ಕಂಥ ವಿಚಾರ. ಆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆಗಿರ್ತಕ್ಕಂಥ ಘನತೆ, ಗೌರವಗಳು ಇರುತ್ತೆ. ಒಳಗಡೆ ಅದನ್ನೆಲ್ಲ ಗೌರವಿಸ್ಕೊಂಡು ಆ ಕೂರಿಸೋ ಜಾಗದಿಂದ ಹಿಡಿದು ಎಲ್ಲವೂ ಕಾಂಪ್ಲೆಕ್ಸ್. ಅದು ಯಾವುದೋ ಕಾಂಪ್ಲೆಕ್ಸ್ ಸಂಗೀತ ನುಡಿಸ್ಬಿಡೋದು ಭಾಳ ಈಸಿ ಇರುತ್ತೆ ಕೆಲಸ ಶ್ರೀನಿವಾಸ್. ಆದರೆ ಇಂಥದ್ದೆಲ್ಲ ಸ್ವಲ್ಪ ಅದೆಲ್ಲ ಇರುತ್ತೆ. ಹಾಗಾಗಿ ಅದನ್ನು ನಡೆದದ್ದು 19-20 ನಿಮಿಷದ ಪ್ರಸ್ತುತಿ. ಆಮೇಲೆ ಎಲ್ಲ ವಿದ್ವಾಂಸರು ಇದ್ದಾಗ ಶ್ವೇತಾ, ನೀವು ಸುಮ್ಮನೆ ಗ್ರೂಪ್ ಸಾಂಗ್ಸ್ನಲ್ಲಿ ಚಿಕ್ಕ ಮಕ್ಕಳನ್ನೆಲ್ಲ ಸೇರಿಸ್ದಂಗೆ ಒಂದು ಹಾಡು ಆಡಬೇಡಿ ಅಂತ ಹೇಳೋಕ್ಕಾಗೋದಿಲ್ಲ. ನಿಮ್ಮ ವೈಶಿಷ್ಟ್ಯತೆಯೇ ಬೇರೆ ಇರುತ್ತೆ. ನಿಮ್ಮ ನೀವು ಇನ್ನೊಂದು ಸಂತೂರ್ ಆಗಲಿ, ಬಾನ್ಸುರಿ ಆಗಲಿ, ಏನೋ ಮೃದಂಗ, ತಬಲ, ಪಖವಾಜು, ವಯೋಲಿನ್ನು, ಆ ಎಲ್ಲ ವಾದ್ಯಗಳನ್ನು ಅದರ ವೈಶಿಷ್ಟ್ಯತೆ, ಅದರ ಅದ್ಭುತವಾಗಿ ಅದರಲ್ಲಿ ಹೊರಹೊಮ್ಮತಕ್ಕಂಥ ಒಂದು ಸಂಗತಿಗಳನ್ನು ಹೈಲೈಟ್ ಮಾಡಿಕೊಂಡು ಅವರೆಲ್ಲರಿಗೂ ಅವಕಾಶ ಕೊಟ್ಟು ಮಾಡಬೇಕಾದಂಥದ್ದು ಒಂದು ದೊಡ್ಡ ಸವಾಲಾಗಿತ್ತು. ಇದು ಅದ್ಭುತವಾಗಿ ಮೂಡಿ ಬಂತು. ಆಮೇಲೆ ನಿಮಗೆ ಗೊತ್ತಿರೋ ಹಾಗೆ ಎಲ್ಲರೂ ಅದನ್ನು ಮಿಲಿಯನ್ ಗಟ್ಟಲೆ ಜನಗಳು ನೋಡಿಬಿಟ್ಟಿದ್ದಾರೆ. ಪ್ರಧಾನಮಂತ್ರಿಗಳೇ ಸ್ವಯಂ ಅದನ್ನು ಶೇರ್ ಮಾಡಿದ್ರು. ಮುಗಿದಾದ ನಂತರ ಸ್ವಯಂ ಪ್ರಧಾನಮಂತ್ರಿಗಳು 2 ನಿಮಿಷ ನಿಂತ್ಕೊಂಡು ಸ್ಟ್ಯಾಂಡಿಂಗ್ ಓವೇಷನ್ 25,000 ಜನಗಳ ಮುಂದೆ ಕೊಟ್ಟರು. ಆಮೇಲೆ ಅದಾದ ನಂತರ ಸನ್ಮಾನ್ಯ ಕಲ್ಚರಲ್ ಮಿನಿಸ್ಟ್ರು ಗಜೇಂದ್ರ ಸಿಂಗ್ ಶೆಖಾವತ್ ಓಡ್ ಬಂದು ಒಂದು ಪ್ರೀತಿಯ ಒಂದು ಆಲಿಂಗನ ಕೊಟ್ಟು, ಇದು ಅದ್ಭುತ, ಇಂಥದ್ದು ನಾನು ಕೇಳೇ ಇಲ್ಲ ಅಂತ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ, ಪ್ರಧಾನಮಂತ್ರಿಗಳನ್ನು ಸೇರಿಸಿ ಅಂತ ಪ್ರಧಾನಮಂತ್ರಿಗಳ ಮೆಸೇಜ್ನೆಲ್ಲ ನಮಗೆಲ್ಲ ಕೊಟ್ಟು ನಮಗೆ ಅದು ಬಹಳ ಅವಿಸ್ಮರಣೀಯ ಆಗಿರ್ತಕ್ಕಂಥ ಒಂದು ಸನ್ನಿವೇಶ ಸರ್. ಅಂದರೆ ನಮಗೆ ನಿಮಗಿಂತ ಡಬಲ್ ಟ್ರಿಪಲ್ ಅಷ್ಟು ಖುಷಿ ಸರ್. ಒಂದು ಏನಕ್ಕೆ ಅಂತ ಹೇಳಿದ್ರೆ ಇಡೀ ಅಂದರೆ ವಿಶ್ವದಲ್ಲಿ, ಅಂದರೆ ನಮ್ಮ ಭಾರತದಲ್ಲಿ ತೆಗೆದುಕೊಂಡಾಗ ಎಷ್ಟೊಂದು ಜನ ಕಲಾವಿದರೆ, ಎಷ್ಟೊಂದು ಜನ ಘನತೆ, ಗೌರವ ಅಥವಾ ಸಾಧನೆಗಳ ವ್ಯಕ್ತಿತ್ವ ದೊಡ್ಡದಿದೆ. ಇಷ್ಟಾದರೂ ಕೂಡ ನಮ್ಮ ಮೈಸೂರಿನ ಮಂಜುನಾಥ್ ಅವ್ರನ್ನ ಆಯ್ಕೆ ಮಾಡಿಕೊಂಡು ಆ ಜವಾಬ್ದಾರಿ ಕೊಟ್ಟಿದ್ದಕ್ಕೆ ನಮಗಿರೋ ಖುಷಿ ಒಂದು. ಮತ್ತು ಅದರ ಜೊತೆಗೆ ಏನಂತ ಹೇಳಿದ್ರೆ, ಈಗ ಆಲ್ರೆಡಿ ರಿಜಿಸ್ಟರ್ ಆಗಿರೋಂಥ ಅದನ್ನು ಬದಲಾಯಿಸೋಕೆ ಆಗದೇ ಇರೋ ಟ್ಯೂನ್ ಅದು. ಆ ಟ್ಯೂನ್ ಬೇಸ್ ಮೇಲೆ ನೀವು ಇಡೀ ಅಷ್ಟೂ ಜನರನ್ನು ಕಂಪೈಲ್ ಮಾಡೋದಿದೆಯಲ್ಲ ಸರ್, ಅದು ದೊಡ್ಡ ಚಾಲೆಂಜು. ಮತ್ತು ಅಲ್ಲಲ್ಲಿಯ ಪ್ರಾಂತೀಯತೆಯನ್ನು, ಆ ಸೊಗಡನ್ನು ಅಲ್ಲಿ ಬಿಂಬಿಸುವಂಥದ್ದು ಇದೆಯಲ್ಲ, ಐ ಥಿಂಕ್ ಇಟ್ ಈಸ್ ಎ ಬಿಗ್ ಚಾಲೆಂಜು. ಸೊ ಬಹುಶಃ ಅದು ನಿಮಗೆ ನಿಮ್ಮ ವ್ಯಕ್ತಿತ್ವನ ಇನ್ನೊಂದು ಎತ್ತರಕ್ಕೆ ತೆಗೆದುಕೊಂಡು ಹೋಗಿದೆ. ಅಬ್ಸಲ್ಯೂಟ್ಲಿ ಶ್ರೀನಿವಾಸ್. ಜೊತೆಗೆ ಎಲ್ಲರೂ 10 ದಿವಸದಲ್ಲಿ ಎಲ್ಲ ಪ್ಲ್ಯಾನ್ ಮಾಡಬೇಕಾಯಿತು. 10 ದಿವಸದಲ್ಲಿ ಮಾಡಬೇಕು ಅಂತ ಅನ್ನೋದು ದೊಡ್ಡ ಸವಾಲೇ ಸರ್. ಹೌದು. ಆಮೇಲೆ ಕೆಲವ್ರಿಗೆ ಏನೇನೋ ನನಗೆ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗುವ ಹಾಗೆ ಕೆಲವು ವಿದ್ವಾಂಸರು ಅವರ ಮೊಮ್ಮಗನ ನಾಮಕರಣನ ಬಿಟ್ಟು ಬಂದರು. ಸಾಜನ್ ಮಿಶ್ರಾ ಅವರಿಗೆ 103 ಡಿಗ್ರಿ ಜ್ವರ ಇದ್ದರೂ ಬಂದರು. ಇನ್ನೊಬ್ಬರಿಗೆ ನಮ್ಮ ತರುಣ್ಜಿಗೆ ಆನರರಿ ಡಾಕ್ಟ್ರೇಟ್ ಶಾಂತಿನಿಕೇತನದಲ್ಲಿ ಅದನ್ನು ಬಿಟ್ಬಿಟ್ಟು ಬಂದರು. ರೋಣ ಮುಜುಮ್ದಾರ್ಜಿ ಅವರ ಮೊಮ್ಮಗನ ನಾಮಕರಣ ಬಿಟ್ಬಿಟ್ಟು ಬಂದರು. ಇದೆಲ್ಲವೂ ಎಲ್ಲರಿಗೂ ವಂದೇ ಮಾತರಮ್ಮನ ಬಗ್ಗೆ ಇರತಕ್ಕಂಥ ಗೌರವ, ಪ್ಲಸ್ ಈ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸನ್ನಿವೇಶ. ಎಲ್ಲರೂ ಇಂಡಿವಿಜುವಲ್ ಆಗಿ 108 ಸಾವಿರಾರು ಕಚೇರಿಗಳನ್ನ ಕೊಡ್ತಾನೆ ಇರ್ತೀವಿ. ಬಟ್ ಒಂದು ಸಾಮೂಹಿಕವಾಗಿ ನಾಡಿನ ಅತಿರಥ ಮಹಾರಥರು ಎಲ್ಲರೂ ಒಂದೇ ಗೋಷ್ಠಿನಲ್ಲಿ ಕುಳಿತುಕೊಂಡು ಒಂದೇ ಧ್ವನಿನಲ್ಲಿ ಒಂದೇ ನಾದವನ್ನು ಅನೇಕ ರೂಪಗಳಲ್ಲಿ ಅದನ್ನು ಪ್ರಸ್ತುತಪಡಿಸ್ತಕ್ಕಂಥ ಒಂದು ಸನ್ನಿವೇಶ ಇದೆಯಲ್ಲ, ಅದು ವಿಶಿಷ್ಟವಾಗಿ 150ನೇ ವರ್ಷದ ವಂದೇ ಮಾತರಂ ಸಂದರ್ಭದಲ್ಲಿ ಅದು ಎಲ್ಲರಿಗೂ ಬಹಳ ಅತ್ಯದ್ಭುತವಾಗಿರ್ತಕ್ಕಂಥ ಅವಿಸ್ಮರಣೀಯ ಆಗಿರ್ತಕ್ಕಂಥ ಒಂದು ಅನುಭವ. ಸರ್ ನಿಜ ಸರ್, ನೀವು ಸಂಗೀತದಲ್ಲಿ ಬೆಳೆದು ಬಂದ ರೀತಿಯಲ್ಲಿ ಪ್ರತಿಯೊಂದನ್ನು ಕೂಡ ಒಂದು ಜವಾಬ್ದಾರಿಯಾಗಿ ಹೆಗಲ ಮೇಲೆ ತೆಗೆದುಕೊಂಡು ನಿಭಾಯಿಸೋದಿದೆಯಲ್ಲ, ಅಲ್ಲಿಯೇ ಆ ಯಶಸ್ಸು ಅಡಗಿದೆ ಅಂತ ಅನ್ಸುತ್ತೆ ಸರ್ ಬಹುಶಃ. ಖಂಡಿತ ಶ್ವೇತಾ. ನಾವು ಯಾವುದೇ ಗೌರವ ಸನ್ಮಾನಗಳು ಸರಿ, ಆದರೆ ಅದರ ಹಿಂದೆ ನಾವು ಅಷ್ಟೇ ಹಂಬಲ್ಲಾಗಿ, ಅಷ್ಟೇ ಗೌರವಪೂರ್ವಕವಾಗಿ ಅದನ್ನು ಪ್ರತಿಯೊಂದು ದಿವಸವೂ ಹೊಸದಾಗೇ ಬಯಲಿನ ಕಲಿತಾ ಇದ್ದೀನೇನೋ ಅನ್ನೋ ಮಟ್ಟಕ್ಕೆ ನಮ್ಮ ಪ್ರತಿನಿತ್ಯದ ಒಂದು ಸಾಧನೆಗಳು ಇರಬೇಕಾಗತ್ತೆ. ಹಾಗಿರೋದ್ರಿಂದಲೇ ಪ್ರಾಯಶಃ ಆ ರೀತಿ ಭಾವನೆ ಇರೋದ್ರಿಂದಲೇ ನಾವು ನಮ್ಮನ್ನು ಸರಸ್ವತಿ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾಳೇನೋ ಅಂತ ಅನಿಸುತ್ತೆ. ಈ ಒಂದು ಸನ್ನಿವೇಶವು ಹಾಗೇ ಇತ್ತು. ನಾವು ಅದನ್ನು ಪ್ಲ್ಯಾನ್ ಮಾಡಿ ಅದಕ್ಕೆ
ಅದಕ್ಕೆ ಕ್ವಾಯರ್ಗಳನ್ನೆಲ್ಲ ಬೇರೆ ಬೇರೆ ಕಡೆಯಿಂದ ಬಳಸ್ಕೋಬೇಕಾಗಿತ್ತು. ಕಾನ್ಪುರದಿಂದ ಒಂದು 15 ಜನ, ಬೆಂಗಳೂರಿಂದ 15 ಜನ, ಡೆಲ್ಲಿಯಿಂದ ಒಂದು 20 ಜನ, ಅವರೆಲ್ಲರಿಗೂ ಟ್ರೈನ್ ಮಾಡಿ, ಅವರೆಲ್ಲರಿಗೂ ಮ್ಯೂಸಿಕ್ನ ಸಪ್ರೇಟಾಗಿ ಟ್ರೈನ್ ಮಾಡಿ ಅದಕ್ಕೆ ಒಂದು ಕಂಪೋಸ್ ಮಾಡಿ ಭಾಳ ತಲೆ ಕೆಡಿಸ್ಕೊಂಡ್ವಿ. ಇದಕ್ಕೆ ನನಗೆ ಕೈ ಜೋಡಿಸಿದ್ದು ನಮ್ಮ ಪ್ರವೀಣ್ ಡಿ ರಾವ್ ಅವರು, ಪ್ರಮೋದ್ ಕಿರಣ, ಇವರೆಲ್ಲರೂ ಇದನ್ನು ಹೇಗೆ ಪ್ಲ್ಯಾನ್ ಮಾಡ್ಬೋದು ಅಂತ ಅವರಂತೂ ಅಮೇರಿಕದಿಂದ ಇದಕ್ಕೋಸ್ಕರ ಒಂದು 4-5 ದಿವಸ ಮುಂಚೆ ಓಡ್ ಬಂದು ಇದೆಲ್ಲ ಮಾಡಿದ್ದಾಯಿತು. ಆದರೆ ಅಲ್ಟಿಮೇಟ್ಲಿ ಇಷ್ಟೆಲ್ಲ ಮಾಡಿದ್ರೂ ಅದರ ರಿಸಲ್ಟು ಅತ್ಯದ್ಭುತವಾಗಿ ಆಗಲೇಬೇಕು ಅಂತನ್ನೋದಕ್ಕೆ ಗ್ಯಾರಂಟಿ ಇರೋದಿಲ್ಲ ಎಷ್ಟೊಂದು ಸರಿ. ಹೌದು ಹೌದು. ಆದರೆ ಇದು ಅದಕ್ಕೆ ಅದು ಹಾಗಾಯಿತು. ಹಾಗಾಗಿ ನಮ್ಗೆ ಅಷ್ಟೊಂದು ಸಂತೋಷ, ಅಷ್ಟೊಂದು ಹೆಮ್ಮೆ. ಎಲ್ಲರೂ ಅದನ್ನು ಮಿಲಿಯನ್ ಗಟ್ಟಲೆ ನೋಡ್ತಾರ ಆಯಿತು. ನಮಗೂ ಸಂತೋಷ ಆಯಿತು ಸರ್. ಇನ್ಫ್ಯಾಕ್ಟ್ ಏನು ಗೊತ್ತಾ ಸರ್, ತುಂಬ ಜನ ಕಲಾವಿದರು ಅಂದರೆ ಬಹುಶಃ ನಿಮಗೂ ಕಿವಿಗೆ ಬಿದ್ದಿರತ್ತೆ, ಅಯ್ಯೋ ನಾನು ಅದರಲ್ಲಿ ಒಂದು ಸಣ್ಣ ಭಾಗ ಆಗಬೇಕಿತ್ತು ಅಂತ ಹೇಳಿ ಪರಿತಪಿಸಿದವ್ರು ಸಿಕ್ಕಾಪಟ್ಟೆ ಜನ ಸರ್. ಅಯ್ಯೋ ಶ್ರೀನಿವಾಸ್, ಇದನ್ನು ನಾನು ಹೇಳಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ನಾನು ಅದಾದಮೇಲೆ 5 ದಿವಸ ಫೋನ್ ಆಫ್ ಮಾಡ್ಕೋಬೇಕು. ಎಷ್ಟು ಜನ, ಲಕ್ಷಾಂತರ ಜನ ಸಂತೋಷಪಟ್ಟು ಮೆಸೇಜ್ ಕಳಿಸೋ ಹಾಗೆ ನನ್ನ ಮೇಲೆ ಎಲ್ರಿಗೂ ಒಂಥರ ಅಕ್ಕರೆ ಶ್ರೀನಿವಾಸ್ ನೋಡಿದ್ದಾರೆ. ಪ್ರೀತಿ ಗೌರವದಿಂದ ಪ್ರಾರಂಭ ಆಗಿ ಅದು ಅಕ್ಕರೆ ಪ್ರೀತಿಗೆ ಹೋಗುತ್ತೆ. ಆ ಸಲಿಗೆ ಎಲ್ರಿಗೂ ಇರುತ್ತೆ. ದೊಡ್ಡ ದೊಡ್ಡ ವಿದ್ವಾಂಸರು, ಅದರಲ್ಲಿ ದೊಡ್ಡ ಪದ್ಮ ಅವಾರ್ಡಿಸು ಎಲ್ಲರೂ ನನ್ನನ್ನು ಏನಕ್ಕೆ ಸೇರಿಸ್ಕೊಳ್ಳಿಲ್ಲ ಅಂತ ನನ್ನ ಮೇಲೆ ಆ ಪ್ರೀತಿಯ ಜಗಳ ಎಲ್ಲ ಮಾಡಿದ್ದೆಲ್ಲ ಉಂಟು. ಆದರೆ ಆ ಸನ್ನಿವೇಶ ಹಾಗೆ ಬಂತು. ಒಂದೊಂದು ಇನ್ಸ್ಟ್ರುಮೆಂಟು, ಒಂದೊಂದು ರೀಜನ್ನು, ಅಸ್ಸಾಮಿಂದ ಹಿಡಿದು ರಾಜಸ್ಥಾನದವರೆಗೆ, ಕಾಶ್ಮೀರದಿಂದ ನಮ್ಮ ಕನ್ಯಾಕುಮಾರಿವರೆಗೆ, ಒಂದೊಂದು ಸ್ಟೇಟ್ನಿಂದ ಒಂದೊಂದು ಪ್ರಾಂತ್ಯದ, ತಂಜಾವೂರು ಬಾನಿ, ಮೈಸೂರು ಬಾನಿ, ವಾರಣಾಸಿ, ಬನಾರಸ್ ಘರಾನ, ಆ ಥರದ್ದು ಎಲ್ಲವನ್ನೂ ನೋಡಬೇಕಾಯಿತು. ಹಾಗಾಗಿ ಆ ಸಂದರ್ಭಕ್ಕೆ ಇದು ಬಹಳ ಬ್ಯಾಲೆನ್ಸ್ಡ್ ಆಗಿರ್ತಕ್ಕಂಥ ಒಂದು ಟೀಮು ಅಂತ ನಮಗೆ ಅನಿಸಿದ್ದರಿಂದ ಅದನ್ನ ಇಟ್ಕೊಂಡು ಮುಂದುವರಿಬೇಕಾಗಿದೆ. ಅಂದರೆ ಇದೆಲ್ಲನೂ ಗಮನಿಸ್ತಾ ಹೋದಾಗೆ ಒಬ್ಬ ಕಲಾವಿದನಿಗೆ ಯಾವೆಲ್ಲ ಜವಾಬ್ದಾರಿಗಳ ಜೊತೆಗೆ ಶಕ್ತಿ ಬೇಕು ಅನ್ನೋದಕ್ಕೆ ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ ಸರ್. ಈಗ ನಾನು ಕಲಿತೆ ಗುರುಗಳಿಂದ ಶ್ರದ್ಧೆಯಿಂದ, ಸೊ ನಾನು ಆಯ್ತಪ್ಪ ನಾನು ಕಚೇರಿ ಕೊಡ್ತೀನಿ, ನಾನಾಯಿತು ನನ್ನ ಪಾಡಿಗೆ ಅಂತ. ಬಟ್ ಡಾಕ್ಟರ್ ಮೈಸೂರು ಮಂಜುನಾಥ್ ಅವ್ರನ್ನ ನೋಡಿದಾಗ ಇಲ್ಲ, ಎಲ್ಲವನ್ನೂ ಕೂಡ ಸಮಚಿತ್ತದಿಂದ ಒಂದು ಪ್ರೀತಿ ನಗುವಿಂದ ನಿಭಾಯಿಸ್ತೀರಾ ಅನ್ನೋದಕ್ಕೆ ಸಂಸ್ಕಾರ ಭಾರತಿ ಸರ್. ಅಲ್ಲೂ ಮತ್ತೆ ಅದು ಹೊಸ ಇತಿಹಾಸ. ಕರ್ನಾಟಕದಿಂದ ಮೊದಲು ರಾಷ್ಟ್ರೀಯ ಅಧ್ಯಕ್ಷರಾಗಿ ನೀವು ಆಯ್ಕೆ ಆದದ್ದು. ಯಾಕಂದರೆ ಸಂಸ್ಕಾರ ಭಾರತೀಯ ಕೆಳಗಡೆ ಸುಮಾರು 1400ಕ್ಕೂ ಹೆಚ್ಚು ಶಾಖೆಗಳಿದೆ, ಅಂದರೆ ಪ್ರಾಂತೀಯವಾಗಿರುವಂಥದ್ದು. ಅಂದರೆ ಇಂಥದ್ದೊಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಬಂದದ್ದು ಹೇಗೆ, ಅದು ಹೇಗೆ ನಿಭಾಯಿಸ್ತಾ ಇದ್ದೀರಾ ಸರ್? ಇವೆಲ್ಲ ಅನಿರೀಕ್ಷಿತವಾಗಿ ನಮ್ಮ ಮೇಲೆ ಬಂದಂಥ ಬ್ಲೆಸ್ಸಿಂಗ್ಸ್ ಅಂತಲೇ ನಾವು ಅನ್ಕೋಬೇಕಾಗತ್ತೆ ಶ್ರೀನಿವಾಸ್. ಇದಂತೂ ಸಂಸ್ಕಾರ ಭಾರತಿ ಬಗ್ಗೆ ನನಗೆ ಒಂದಿಷ್ಟು ಲವಲೇಶವಾದಂಥ ಒಂದು ಗೆಸ್ಸಿಂಗು ಇರಲಿಲ್ಲ. ನಮ್ಮ ರಾಷ್ಟ್ರದ ಪ್ರಾಬಬಲಿ ಅತ್ಯಂತ ಮುಂಚೂಣಿನಲ್ಲಿರ್ತಕ್ಕಂಥ ಸಂಗೀತ, ಸಾಹಿತ್ಯ, ಎಲ್ಲ ಪ್ರಕಾರದ ಕಲೆಗಳು, ಅದು ನೃತ್ಯ ಇರ್ಬೋದು, ರಂಗೋಲಿ ಇರ್ಬೋದು, ನಮ್ಮ ಎಲ್ಲ ಸಂಸ್ಕೃತಿಯ ಎಲ್ಲ ಪ್ರಧಾನ ಅಂಗಗಳನ್ನೂ ಸೇರಿಸ್ಕೊಂಡಿರ್ತಕ್ಕಂಥ 1400 ಬ್ರಾಂಚ್ ಇರ್ತಕ್ಕಂಥ ಒಂದು ಅತ್ಯಂತ ಮುಂಚೂಣಿಯ ಒಂದು ಸಂಸ್ಥೆ ದಿಢೀರಂತ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ನೀವು ಬರಬೇಕು ಅಂತ ಕೇಳಿದ್ದು ನನಗೆ ನಮಗೆ ಯೂಶ್ವಲಿ ಸ್ಟೇಜ್ ಫಿಯರ್ ಅಂತ ಇರೋದಿಲ್ಲ. ಚಿಕ್ಕ ವಯಸ್ಸಿಂದ ವೈಲಿನ್ ನುಡಿಸ್ತಾ ಇರ್ತೀವಿ. ನಮಗೆ ವೈಲಿನ್ ನುಡಿಸಿದ್ದು ಅಷ್ಟು ಸಹಜವಾಗಿ ಬಂದ್ಬಿಡುತ್ತೆ. ಇದು ಕೇಳಿದ ತಕ್ಷಣ ನಿಜವಾದ ಎಲ್ಲ ಫಿಯರ್ಗಳು ಒಟ್ಟಿಗೆ ಸೇರ್ಕೊಂಡ್ಬಂತು. ಅದನ್ನು ನಿರ್ವಹಿಸಬೇಕಾಗಿರುತ್ತಂಥ ಒಂದು ಜವಾಬ್ದಾರಿಯೂ ಇರುತ್ತೆ ನಮ್ಮ ಮೇಲೆ. ನಾವು ಹೇಳಿ ಕೇಳಿ ಕಲಾವಿದರು ವರ್ಷ ಪೂರ್ತಿ ಎಲ್ಲ ಕಡೆ ಸುತ್ತಾ ಇರ್ತೀವಿ. ನಮ್ಮ ಭಾರತೀಯ ಸಂಗೀತನ ಎಲ್ಲ ಕಡೆ ತಗೊಂಡು ಹೋಗಬೇಕಾಗಿರ್ತಕ್ಕಂಥ, ಅದನ್ನು ನಿರ್ವಹಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇರುತ್ತೆ. ಅಕಾಡೆಮಿಕ್ ಆಗಿ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದ ಎಲ್ಲ ಜವಾಬ್ದಾರಿಗಳು ಅದು ಇರುತ್ತೆ. ಇದ್ರ ಮಧ್ಯೆ ಇದನ್ನು ಹೇಗೆ ನಾವು ನಿರ್ವಹಿಸೋಕ್ಕೆ ಸಾಧ್ಯ? ಬಟ್ ಅದನ್ನು ಅಗೇನ್ ನಾವು ಆ ಜವಾಬ್ದಾರಿ ಬಂದಿದ್ದಾಯಿತು. ಅದು ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತಾ ಇದೆ. ನನಗೆ ಆಶ್ಚರ್ಯ ಅಂತಂದರೆ ನಮ್ಮ ರಾಷ್ಟ್ರದ ಇಷ್ಟು ಭಾಗಗಳಲ್ಲಿ ಎಲ್ಲ ಕಡೆಗೂ ನಾನು ಸುತ್ತಾ ಇರ್ತೀನಿ ಸಂಸ್ಕಾರ ಭಾರತಿಗೋಸ್ಕರವಾಗಿ. ಎಲ್ಲರಿಗೂ ಈಗ ಅವ್ರಿಗೆ ಪ್ರೇರಣೆ ಕೊಡುವ ರೀತಿಯಲ್ಲಿ, ಅವರಿಗೆ ಉತ್ಸಾಹ ತುಂಬುವಂಥ ರೀತಿಯಲ್ಲಿ ಸಂಸ್ಕಾರ ಭಾರತೀಯ ಎಲ್ಲ ಧ್ಯೇಯೋದ್ದೇಶಗಳನ್ನು ಅತ್ಯಂತ ಸಮರ್ಪಕವಾಗಿ ನಿರ್ವಹಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇರುತ್ತೆ. ಪ್ರತಿಯೊಂದು ಬ್ರಾಂಚ್ಗಳು ಅದು ಇಂಡಿವಿಜುವಲ್ ಆಗಿ ಅದನ್ನು ನಿರ್ವಹಿಸೋದಕ್ಕೆ ಅವರಿಗೆ ಸ್ವಾತಂತ್ರ್ಯ ಇದ್ದರೂ
ರಾಷ್ಟ್ರಾಧ್ಯಕ್ಷ ಆಗಿರೋದ್ರಿಂದ ನಮ್ಮದು ಒಂದು ದೊಡ್ಡ ಕಮಿಟಿ ಇರುತ್ತೆ ಎಲ್ಲ ಕಡೆಯೂ. ನಿಮಗೆ ಭಾಳ ಆಶ್ಚರ್ಯ ಆಗುತ್ತೆ ಶ್ರೀನಿವಾಸ್, ರಾಷ್ಟ್ರದ ಅತ್ಯಂತ ತುಂಬ ಪ್ರಸಿದ್ಧರಾಗಿರ್ತಕ್ಕಂಥ ಎಲ್ಲ ಕಲಾವಿದರುಗಳು, 108 ಬಗೆಯ ಸಣ್ಣ ಪುಟ್ಟ ಜನಪದ ಎಲ್ಲವನ್ನು ಒಳಗೊಂಡಿರ್ತಕ್ಕಂಥ ಕಲಾವಿದರು ಎಲ್ಲರೂ ಸಂಸ್ಕಾರ ಭಾರತಿನಲ್ಲಿ ಇದ್ದಾರೆ. ಸಂಸ್ಕಾರ ಭಾರತೀಯ ಒಂದು ಲೋಕಲ್ ಬ್ರಾಂಚಿನಲ್ಲಿ ಅವರು ಅಧ್ಯಕ್ಷರಾಗಿರೋದಕ್ಕೂ ನಾ ಮುಂದು ಅಂತ ಜನರು ಎಸ್ಪೆಷಲಿ ಕಲಾವಿದರು ಹಾತೊರೀತಿರ್ತಕ್ಕಂಥ ಒಂದು ಸನ್ನಿವೇಶ ಇವತ್ತು ಇದೆ. ಸಂಸ್ಕಾರ ಭಾರತಿ ಕಲೆಗಳ ಮೂಲಕವಾಗಿ ನಮ್ಮ ರಾಷ್ಟ್ರೀಯ ಪ್ರಜ್ಞೆ, ರಾಷ್ಟ್ರೀಯತೆ, ನಾವೆಲ್ಲರೂ ಒಂದೇ ಅನ್ನತಕ್ಕಂಥ ಒಂದು ಆ ಭಾವನೆಯನ್ನು ಪ್ರೇರೇಪಣೆ ಮಾಡಿ ಯುವ ಜನಾಂಗದವರೆಗೂ ನಮ್ಮ ಕಲೆಗಳ ಬಗ್ಗೆ, ನಮ್ಮ ಸಂಸ್ಕಾರಗಳ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ ಅವ್ರನ್ನ ಪ್ರೇರೇಪಣೆ ಮಾಡಿ ಅವರೆಲ್ಲರನ್ನೂ ತೆಗೆದುಕೊಂಡು ರಾಷ್ಟ್ರದ ಒಂದು ನಿರ್ಮಾಣ, ಸಮಾಜದ ನಿರ್ಮಾಣ, ವ್ಯಕ್ತಿತ್ವದ ನಿರ್ಮಾಣ, ಈ ಮೂರನ್ನು ಅತ್ಯಂತ ಯಶಸ್ವಿಯಾಗಿ ಮಾಡತಕ್ಕಂಥ ಒಂದು ಜವಾಬ್ದಾರಿ ಸಂಸ್ಕಾರ ಭಾರತಿ ವಹಿಸ್ಕೊಂಡಿದೆ. ಅದು ಹಾಗೆ ನಡ್ಕೊಂಡು ಹೋಗ್ತಾ ಇದೆ. ಎಕ್ಸ್ಟ್ರಾ 108 ಟ್ರಾವೆಲ್ ಮಾಡ್ತಾನೆ ಇರಬೇಕಾಗುತ್ತೆ. ಅದಕ್ಕೆ ಪ್ರತಿಯೊಂದು ಆಯಾಮಗಳಲ್ಲೂ ಅದನ್ನು ಬೇರೆ ಬೇರೆ ಆಯಾಮಗಳಲ್ಲಿ ಅದನ್ನು ನೋಡಬೇಕಾಗುತ್ತೆ. ಆಡಳಿತಾತ್ಮಕ ನಿರ್ವಹಣೆ ಅಂತ ಬಂದಾಗ ಕಾರ್ಯಕ್ರಮಗಳ ಆಯೋಜನೆ ಆಗಿರಬಹುದು, ಯಾವೆಲ್ಲ ರೀತಿಯ ಕರ್ತವ್ಯ ಜವಾಬ್ದಾರಿಗಳು ನಿಮಗೆ ಸವಾಲಾಗಿ ಕಾಣಿದ್ದು ಸರ್? ಶ್ವೇತಾ, ಇದು ಸಂಸ್ಕಾರ ಭಾರತಿ ಬಹಳಷ್ಟು ಮಜಲುಗಳಲ್ಲಿ ಕೆಲಸ ಮಾಡ್ತಾ ಬಂದಿದೆ. 40-45 ವರ್ಷಗಳಿಂದ ಇರತಕ್ಕಂಥ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಸಂಸ್ಥೆ ಅದು. ಅದಕ್ಕೆ ರಾಷ್ಟ್ರವ್ಯಾಪಿ ಒಂದು ರೀಚ್ ಇದೆ, ಎಲ್ಲರೂ ಇದ್ದಾರೆ ಅದರಲ್ಲಿ. ಸಂಸ್ಕಾರ ಭಾರತಿ ಸರ್ವಸಾಧಾರಣ ಸಭಾ ಈಗಷ್ಟೇ 2 ವಾರದ ಕೆಳಗಡೆ ನಾಗ್ಪುರದಲ್ಲಿ ನಡೀತು. ನೀವು ಪ್ರತಿಯೊಂದು ರಾಜ್ಯದ, ಪ್ರತಿಯೊಂದು ಪ್ರಾಂತ್ಯದ, ಯಾರು ಹೂ ಇಸ್ ಹೂ ಅಂತ ನೀವು ಕರಿತೀರಿ, ಎಲ್ಲರೂ ಇರ್ತಾರೆ ಅದರಲ್ಲಿ. ಇದು ಪ್ರತಿಯೊಂದು ಪ್ರಾಂತ್ಯದಲ್ಲೂ ಪ್ರಾಂತ್ಯದ ಲೆವೆಲ್ನಲ್ಲಿ, ರಾಜ್ಯದ ಲೆವೆಲ್ನಲ್ಲಿ ಹಾಗೂ ರಾಷ್ಟ್ರದ ಲೆವೆಲ್ನಲ್ಲಿ ಬೇಕಾದಷ್ಟು ಫೆಸ್ಟಿವಲ್ಗಳು ಮಾಡ್ತಾ ಇರುತ್ತೆ. ಅವುಗಳ ಮೂಲಕವಾಗಿ ಜನಗಳನ್ನು ನಮ್ಮ ಸಂಸ್ಕಾರ ಅಂತಂದರೆ ಏನು, ಭಾರತೀಯತೆ ಅಂದ್ರೇನು, ಎಲ್ಲ ಕಲೆಗಳನ್ನು ಭಾರತೀಯ ಕಲಾದೃಷ್ಟಿನಲ್ಲಿ ಹೇಗೆ ನೋಡಬೇಕು ಅಂತಕ್ಕಂಥದ್ದೆಲ್ಲ ನಾವು ಬಹಳ ತಲೆ ಕೆಡಿಸ್ಕೊಂಡು ಮಾಡ್ತಾ ಇರ್ತಕ್ಕಂಥ ವಿಚಾರ. ನಮಗೆ ಸಂಗೀತ ಹಾಡೋದು ಬರೀ ಒಂದು ಎಂಟರ್ಟೈನ್ಮೆಂಟ್ ಆಗಿರೋದಿಲ್ಲ ಶ್ರೀನಿವಾಸ್. ಹೌದು, ನಾವು ಸಂಸ್ಕಾರ ಭಾರತೀಯ ಮೂಲಕವಾಗಿ ಅದೊಂದು ಉಪಾಸನೆ, ಅದೊಂದು ಯಜ್ಞ ಮಾಡಿದ ಹಾಗೆ. ನಾವು ಸುಮ್ಮನೆ ಯಾವುದೋ ಒಂದು ಪಾಪ್ ಸಂಗೀತ ಕೇಳಿಕೊಂಡು ಶಿಲ್ಪಿ ಹಾಕ್ಬಿಟ್ಟು ಬರ್ತಕ್ಕಂಥದ್ದಲ್ಲ ಇದು. ನಾವು ಸಂಗೀತವನ್ನು ನೋಡಿ ಅದನ್ನು ನೀವು ಸಂಗೀತದಿಂದ ಉನ್ಮಾದ ಮಾಡಬೇಕಾ, ಸಂಗೀತದಿಂದ ನೀವು ಆಧ್ಯಾತ್ಮಿಕ ಔನ್ನತ್ಯವನ್ನು ಪಡೆಯೋದಕ್ಕೆ ಸಾಧ್ಯವಾ ಅಂತ ನೋಡಬೇಕಾ ಅಂತ ಯೋಚನೆ ಮಾಡಿದಂಥ ಸಂಸ್ಕೃತಿ ನಮ್ಮದು. ಸೀರಿಯಸ್ ಆಗಿ ನೀವು ಹಾಡ್ತಾ ಇದ್ದಾಗ ಕ್ಲಾಸಿಕಲ್ ಮ್ಯೂಸಿಕ್ನ 100 ಜನ ಅಳ್ತಾ ಇರ್ತಾರೆ ಶ್ರೀನಿವಾಸ್. ಅಳೋದರಲ್ಲಿ ಒಂದು ಆನಂದ ಇದೆ ಅಂತ ತೋರಿಸ್ಕೊಟ್ಟಿದ್ದು ಸಂಗೀತ. ಅಳೋದಕ್ಕೆ ಟಿಕೆಟ್ ದುಡ್ಡು ತಗೊಂಬಂದು ಕೂತ್ಕೋತಾರೆ, ಆಯ್ತೇನೋ, ಇದೇನು ಹೀಗಿರ್ಬೋದು ಅಂತ. ಅದು ಹಾಗೆ, ಅದು ನಮ್ಮ ಭಾರತೀಯ ಎಲ್ಲ ಶಾಸ್ತ್ರೀಯ ಕಲಾ ಪ್ರಕಾರಗಳು ಬೆಳ್ಕೊಂಡು ಬಂದಿದ್ದೇ ಹಾಗೆ. ಅದನ್ನು ನಮಗೋಸ್ಕರವಾಗಿ ಅದನ್ನು ನಾವು ಯಾವತ್ತೂ ಭಾವಿಸ್ಕೊಂಡಿದ್ದೇ ಇಲ್ಲ. ನನಗೆ ವೈಲಿನ್ನು ಅದೊಂದು ಬರೀ ಯಾವುದೊಂದು ಸಂಗೀತವನ್ನು ಹೊರಡಿಸ್ತಕ್ಕಂಥ ಒಂದು ಟೂಲ್ ಅಷ್ಟೇ ಆಗಿ ಉಳಿದಿರೋದಿಲ್ಲ ಶ್ರೀನಿವಾಸ್. ಅದು ನನಗೆ ದೇವರ ಸಮಾನ. ಅದನ್ನು ಮುಟ್ಟೋಕ್ಕಿಂತ ಮುಂಚೆ ನಾವು ಬೇಕಾದಷ್ಟು ನೀವು ಅದೊಂದು ಯಜ್ಞ ಮಾಡ್ದಂಗೆ ಶ್ವೇತಾ, ಅದು ಹಾಗೆ ನಮ್ಮ ಭಾವನೆಗಳೆಲ್ಲ ಹಾಗೇ ಇರುತ್ತೆ. ಹಾಗೆ ಅದು ನಮ್ಮ ಸಂಸ್ಕಾರಗಳು, ನಮ್ಮ ಸಂಸ್ಕೃತಿ. ಈ ಭಾರತೀಯ ಸಂಸ್ಕಾರಗಳನ್ನು ನಾವು ಯೋಚನೆ ಮಾಡ್ತಕ್ಕಂಥ ರೀತಿಯಲ್ಲಿ ಕಲಾದೃಷ್ಟಿಯನ್ನು, ನಮ್ಮ ಭಾರತೀಯ ಕಲಾದೃಷ್ಟಿ ಮೂಲಕವಾಗಿ ಹೇಗೆ ಅದನ್ನು ನೋಡಬಹುದು, ಕಲೆಗಳ ಮೂಲಕವಾಗಿ ನಮ್ಮ ಪ್ರತಿಯೊಬ್ಬ ನಾಗರಿಕನ ಸಂಸ್ಕಾರಗಳನ್ನು ನಾವು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗೋದಕ್ಕೆ ನಿಜವಾಗ್ಲೂ ಸಾಧ್ಯ ಉಂಟು ಅಂತ ಅನ್ನೋದನ್ನು ಆಲೋಚನೆ ಮಾಡ್ತಕ್ಕಂಥ ಸಂಸ್ಥೆ ಸಂಸ್ಕಾರ ಭಾರತಿ. ಆ ದಿಶೆಯಲ್ಲಿ ಅದು ಧರ್ಮಾತೀತವಾಗಿ, ಭಾಷಾತೀತವಾಗಿ, ಆ ಪ್ರಾಂತ್ಯಾತೀತವಾಗಿ ಯೋಚನೆ ಮಾಡಿಕೊಂಡು ಸಮಗ್ರವಾಗಿ ರಾಷ್ಟ್ರೀಯ ಚಿಂತನೆಗಳನ್ನೆಲ್ಲ ರೂಪಿಸಿಕೊಂಡು ಆ ಮೂಲಕವಾಗಿ ಅಲ್ಟಿಮೇಟ್ಲಿ ನಮ್ಮ ಭಾರತೀಯ ಈ ಕೊಡುಗೆಗಳು ಒಂದು ವಿಶ್ವಮಟ್ಟದಲ್ಲಿ ಎಷ್ಟು ವೈಶಿಷ್ಟ್ಯಪೂರ್ಣವಾಗಿದೆ ಅಂತ ಜಗತ್ತಿಗೆ ತೋರಿಸೋದ್ರಲ್ಲಿ ನಮಗೆ ಹೆಮ್ಮೆ ಇರುತ್ತೆ. ಆ ಕೆಲಸ ಮಾಡ್ತಾ ಇರುತ್ತೆ ಸಂಸ್ಕಾರ ಭಾರತಿ. ಇದಕ್ಕೋಸ್ಕರ ಮುಡಿಪಾಗಿಟ್ಟು ಜೀವನವನ್ನು ಕೆಲಸ ಮಾಡ್ತಿರ್ತಕ್ಕಂಥ ಸಾವಿರಾರು ಜನ ಕಾರ್ಯಕರ್ತರಿದ್ದಾರೆ.
ನಿಮ್ಮ ಕಚೇರಿ ಕೇಳಬೇಕು ಅಂತ ಹೇಳಿದಾಗ ಟಿಕೆಟ್ ತೊಗೊಂಡು ಬಂದು ವೆಯ್ಟ್ ಮಾಡ್ತಾ ಕೂತಿರ್ತಾರೆ. ನೀವು ಹೇಳಿದ್ರೆ ಟಿಕೆಟ್ ತೊಗೊಂಡು ಬಂದು ಅಳೋದಕ್ಕೆ ಬರ್ತಾರೆ ಅಂತ. ಆದರೆ ಅಳೋದು ನಗೋದು ಒಟ್ಟು ಆ ಭಾವನೆಗಳನ್ನು ಗರಿಗೆದರಿಸೋದು ನಿಮ್ಮ ಸಂಗೀತ, ನಿಮ್ಮ ವಾದನ. ಅಂದರೆ ಈಗ ನಾವು ಬಂದಾಗ್ಲಿಂದನೂ ಕಾಯ್ತಾನೇ ಇದ್ದೀವಿ ಸರ್, ನಾವು ಟಿಕೆಟ್ ತೊಗೊಂಡಿದ್ದೀವಿ ಇವಾಗ. ನಿಮ್ಮ ವಾದನವನ್ನು, ಆ ದೇವತೆ ನುಡಿಯೋದನ್ನು ನಾವು ಕೇಳಬೇಕಿದೆ ಸರ್. ಆಗಲಿ ಶ್ರೀನಿವಾಸ್. ಈಗ ಒಂದು ರಾಗ ನುಡಿಸ್ತೀನಿ. ರಾಗ ಭಾಗ್ಯಶ್ರೀ. ತುಂಬ ಎಮೋಷನಲ್ ಆಗಿರ್ತಕ್ಕಂಥ ಒಂದು ಭಾರತೀಯ ರಾಗ ಇದು. ಅದು ಕರ್ನಾಟಕದ ಮ್ಯೂಸಿಕ್ನಲ್ಲೂ ಹಿಂದೂಸ್ತಾನಿ ಮ್ಯೂಸಿಕ್ನ ಎರಡರಲ್ಲೂ ಬಹಳ ಪ್ರಚಾರದಲ್ಲಿರ್ತಕ್ಕಂಥ ಒಂದು ರಾಗ ಭಾಗ್ಯಶ್ರೀ. ನಿಜಕ್ಕೂ ಅದ್ಭುತ ಸರ್. ಅಂದರೆ ಕರ್ಣಾನಂದ ಅಂದರೆ ಸಂಗೀತದಲ್ಲಿ ದೈವಿಕತೆ ಇದೆ ಅನ್ನೋದು ಪ್ರತಿ ಬಾರಿಯೂ ನೀವು ನುಡಿಸಿದಾಗ ಒಂದು ಭಾವನೆ ನಮ್ಮಲ್ಲಿ ಮೂಡುತ್ತೆ ಸರ್. ನಿಜವಾಗ್ಲೂ ಬಹಳ ಖುಷಿ ಆಯಿತು. ಮೊದಲೇ ಹೇಳಿದಾಗೆ ಸುದೈವ ಅಂತ ಏನು ಹೇಳಿದ್ವಲ್ಲ, ಅದು ಖಂಡಿತವಾಗ್ಲೂ ಸತ್ಯ ಸರ್. ಅದ್ರ ಜೊತೆಗೆ ಒಂದು ವಿಷಯ ಅಂದರೆ ವಯಲಿನ್ ವಾದಕರಾಗಿ ದೇಶ ಸುತ್ತು ಕೋಶ ಓದು ಅಂತಾರೆ. ಬಹುಶಃ ಪ್ರಪಂಚದಾದ್ಯಂತ ಎಲ್ಲ ದೇಶಗಳಲ್ಲಿ ಎಲ್ಲ ವೇದಿಕೆಗಳಲ್ಲಿ, ಅತ್ಯುನ್ನತ ವೇದಿಕೆಗಳಲ್ಲಿ ಒಂದು ಪ್ರದರ್ಶನವನ್ನು ನೀಡಿದ್ದೀರಿ. ಒಂದು ಕಡೆ ಅಂದರೆ ಸಾಹಿತ್ಯ ಅನ್ನೋದು ಬಹಳ ಬೇಗ ಮನಸ್ಸಿಗೆ ತಟ್ಟುತ್ತೆ ಅಂತಾರೆ, ಆದರೆ ಅಲ್ಲಿ ಲಿಮಿಟೇಷನ್ಸ್ಗಳಿದೆ. ಆ ಭಾಷೆ ಯಾರಿಗೆ ಬರುತ್ತೋ ಅದಷ್ಟು ಜನರಿಗೆ ಮಾತ್ರ ಅರ್ಥ ಆಗುತ್ತೆ. ಆದರೆ ಈ ರೀತಿ ಒಂದು ಸಂಗೀತ ವಾದನದ ಮೂಲಕ ಇಲ್ಲಿ ಯಾವ ಪರಿಮಿತಿಗಳು ಇರೋದಿಲ್ಲ. ಈ ರೀತಿ ಅಂದರೆ ಬೇರೆ ದೇಶಗಳಲ್ಲಿ, ಬೇರೆ ವೇದಿಕೆ ಕಾರ್ಯಕ್ರಮಗಳಲ್ಲಿ ನುಡಿಸುವಾಗ ಯಾವ ರೀತಿಯ ಒಂದು ಮನೋಧರ್ಮ, ಮನಸ್ಥಿತಿ ತಮ್ಮಲ್ಲಿರುತ್ತೆ ಸರ್? ಶ್ವೇತಾ, ನೀವೊಂದು ಪದ ಉಪಯೋಗ ಮಾಡಿದ್ರಿ, ಸಂಗೀತದಲ್ಲಿ ಭಾಷೆ, ಅದರ ಪ್ರಭಾವ. ನೀವು ಹೇಳಿದಾಗೆ ಯಾವ ಸಂಗೀತ ಸಾಹಿತ್ಯವನ್ನೇ ಪ್ರಧಾನವಾಗಿ ಇಟ್ಕೊಂಡಿರ್ತಕ್ಕಂಥ ಸಂಗೀತದಲ್ಲಿ ಅದರ ವ್ಯಾಪ್ತಿ ಬಹಳ ಸೀಮಿತವಾಗಿರುತ್ತೆ. ಆ ಭಾಷಾತೀತವಾಗಿ ಯಾವ ಸಂಗೀತ ಇರುತ್ತೆ ಅದು ಇಡೀ ವಿಶ್ವದಾದ್ಯಂತ ಅದಕ್ಕೆ ಎಲ್ಲರಿಗೂ ಆಪ್ಯಾಯಮಾನವಾಗಿರ್ತಕ್ಕಂಥ ವಿಚಾರ. ಅದು ನಾವು ಯಾವುದೋ ಒಂದು ಕನ್ನಡದಲ್ಲೋ, ಒಂದು ತಮಿಳಿನಲ್ಲೋ, ಒಂದು ಹಿಂದಿನಲ್ಲೋ ನುಡಿಸಿದ್ದು ಇಷ್ಟು ಜನಗಳಿಗೆ ಮಾತ್ರ ಅರ್ಥ ಆಗುತ್ತೆ. ಹೌದು. ಆದರೆ ಒರಿಜಿನಲ್ ಮ್ಯೂಸಿಕ್ ಅಂತ ನಾವು ಏನು ಕರಿತೀವಿ ಅದು ಯಾವ ಸಾಹಿತ್ಯಕ್ಕೂ ನಿಲುಕದೇ ಇರತಕ್ಕಂಥ, ಸಾಹಿತ್ಯವನ್ನು ಮೀರಿದಂಥ
ಒಂದು ಕಲಾ ಪ್ರಕಾರ ಅದು. ಒರಿಜಿನಲ್ ಮ್ಯೂಸಿಕ್ ಅಂತ ಅನ್ನೋದ್ರಲ್ಲಿ ಸಾಹಿತ್ಯ ಇರೋದೇ ಇಲ್ಲ. ರ ರ ರ ರ ರ ರ ರ ರ ರ ಇದರಲ್ಲಿ ಏನು ಸಾಹಿತ್ಯ ಇದೆ? ಭಾವ ಮಾತ್ರ ಇದೆ, ಭಾವ ಮಾತ್ರ ಇರುತ್ತೆ. ಹಾಗಾಗಿ ಈ ಭಾವವೇ ಪ್ರಧಾನವಾಗಿರ್ತಕ್ಕಂಥ ನಮ್ಮ ಸಂಗೀತ ವಿಶ್ವದಾದ್ಯಂತ ಇಷ್ಟರ ಮಟ್ಟಕ್ಕೆ ನಾವು ಹೋಗೋದಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು 2-3 ಕಾರಣ. ಭಾರತೀಯ ಸಂಗೀತ ಭಾವವನ್ನು ರಾಗವನ್ನು ಹೇಗೆ ನೋಡಿದೆ ಅನ್ನುವಂಥದ್ದು ಒಂದು. 2 ನಾವು ತೆಗೆದುಕೊಂಡಿರ್ತಕ್ಕಂಥ ವಾದ್ಯ, ಇದು ಬೇಸಿಕಲಿ ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್. ಎಲ್ಲರಿಗೂ ಇದು ಆಪ್ಯಾಯಮಾನವಾಗಿರ್ತಕ್ಕಂಥ ಒಂದು ವಾದ್ಯ. ನಮ್ಮ ವಾದ್ಯವನ್ನು ಭಾರತೀಯ ಸಂಗೀತದಲ್ಲಿ ಇಷ್ಟೊಂದು ಅತ್ಯದ್ಭುತವಾಗಿ ಹೇಗೆ ಇವರು ಅಳವಡಿಸ್ಕೊಂಡಿದ್ದಾರೆ ಅನ್ನತಕ್ಕಂಥದ್ದು ಅವರು ಯಾವಾಗಲೂ ಯೋಚನೆ ಮಾಡುವಂಥ, ಸಂತೋಷ ಪಡುವಂಥ, ಆಶ್ಚರ್ಯ ಪಡ್ತಕ್ಕಂಥ ಒಂದು ವಿಚಾರ. ಹಾಗಾಗಿ ಜೊತೆಗೆ ನಮ್ಮ ಸಂಗೀತದ ಒಂದು ನಮ್ಮ ಪರಿಕಲ್ಪನೆಯಲ್ಲಿ ಸಂಗೀತ ನಾವು ಅದನ್ನು ಹೇಗೆ ಅವರಿಗೆ ಪ್ರೆಸೆಂಟ್ ಮಾಡ್ತೀವಿ ಅನ್ನುವಂಥ ವಿಚಾರ, ಪ್ಲಸ್ ನನ್ನ ಅಕಾಡೆಮಿಕ್ ಬ್ಯಾಕ್ಗ್ರೌಂಡು, ಇವೆಲ್ಲವೂ ಸೇರಿಕೊಂಡು ಇದು ನನ್ನನ್ನು ಇಷ್ಟು ಮಟ್ಟಕ್ಕೆ ನಾವುಗಳು ಹೋಗೋ ಹಾಗೆ ಆಯಿತು. ಪ್ರಧಾನವಾಗಿ ನಮ್ಮ ತಂದೆ ನಮ್ಮ ಗುರುಗಳು ಮಹಾದೇವಪ್ಪನವರು ನಮ್ಮನ್ನು ಟ್ರೈನ್ ಮಾಡಿದ್ದು, ನಾನು, ನಮ್ಮಣ್ಣ ಮೈಸೂರು ನಾಗರಾಜು, ನಾವೆಲ್ಲರೂ ಅದನ್ನು ಅತ್ಯಂತ ಶಿಸ್ತುಬದ್ಧವಾಗಿ ಅದನ್ನು ಕಲ್ತಿದ್ದು. 3 ಹೊತ್ತು ಇದನ್ನು ಬಿಟ್ಟು ಬೇರೆ ಯಾವ ಚಿಂತನೆಗಳು ನಮಗೆ ಗೊತ್ತೇ ಇರುವುದಿಲ್ಲ ಶ್ರೀನಿವಾಸ್, ಬೇರೆ ಯಾವ ವಿಚಾರಗಳು ನಮಗೆ ಗೊತ್ತೂ ಇರುವುದಿಲ್ಲ. ಹಾಗೆ ಇದನ್ನು ತಪಸ್ಸಿನ ಹಾಗೆ ಪ್ರತಿದಿನ ನಾವು ಇದರಲ್ಲೇ ಮುಳುಗಿರ್ತೀವಿ. ಹಾಗಾಗಿ ಇದು ಎಲ್ಲದರ ಪ್ರಭಾವದಿಂದ ನಾವು ಇಷ್ಟು ದೊಡ್ಡ ಮಟ್ಟಕ್ಕೆ ಏರೋದಕ್ಕೆ, ಜನಗಳ ಆಶೀರ್ವಾದವನ್ನು ಪಡ್ಕೊಳ್ಳೋದಕ್ಕೆ ವಿಶ್ವದಾದ್ಯಂತ ಅದು ಆಸ್ಟ್ರೇಲಿಯಾದಿಂದ ಹಿಡಿದು, ಇರಾನ್ನಿಂದ ಹಿಡಿದು, ಅಮೇರಿಕದಿಂದ ಹಿಡಿದು, ನಿಮ್ಮ ಮೆಕ್ಸಿಕೋ ಎಲ್ಲ ಕಡೆಯೂ ಹೋಗೋದಕ್ಕೆ ಇದು ಪ್ರಧಾನವಾಗಿ ಕಾರಣ. ಸರ್, ಅಂದರೆ ನೀವು ಹೇಳಿದಾಗೆ ಇಷ್ಟು ಸಂಚಾರ ಅಂತ ಹೇಳಿದಾಗ ಸರಿಸುಮಾರು ಒಂದು 60 ರಾಷ್ಟ್ರಗಳಿಗಿಂತ ಹೆಚ್ಚು ರಾಷ್ಟ್ರಗಳಿಗೆ ನೀವು ಟ್ರಾವೆಲ್ ಮಾಡಿದ್ದೀರಾ. ಎಲ್ಲ ಕಡೆಗೂ ಕೂಡ ನಿಮ್ಮ ವೈಲಿನ್ ನುಡಿಸುವಿಕೆಯನ್ನು ಕೇಳೋದಕ್ಕೆ ಕಾತರದಿಂದ ಕಾದು ಕುಳಿತಿರ್ತಾರೆ. ಎಲ್ಲರ ಜೊತೆಗೂ ಅಲ್ಲಿ ಸಂಯೋಗ, ಜೊತೆಗೆ ಬೇರೆ ಬೇರೆ ಪ್ರಾಂತ್ಯದವರು ಅಲ್ಲಿ ಜೊತೆಗೆ ಬಂದಾಗ ಅಲ್ಲಿ ಆಗುವಂಥ ಅನುಭವನೇ ಬೇರೆ. ಮತ್ತೆ ಬಂದು ಅಗೇನ್ ವಂಡರ್, ನಮ್ಮ ಇನ್ಸ್ಟ್ರೂಮೆಂಟ್ ಎಷ್ಟು ಚಂದ ನುಡಿಸ್ತಾರೆ, ಇದು ಹೆಂಗೆಲ್ಲ ನುಡಿಯತ್ತಾ, ಅವರಿಗೇ ಗೊತ್ತಿಲ್ಲದೆ ಇರೋ ಥರ ಕೇಳಿಸುತ್ತೆ ಇದು ಸೌಂಡಿಂಗು, ಈ ಥರದ್ದೆಲ್ಲ ಕುತೂಹಲ. ಅಂದರೆ ಅದಕ್ಕೆ ನೀವು ಹೇಳಿದಾಗೆ ಅಪ್ಪ ಹಾಕ್ಕೊಟ್ಟಂಥ ಹಾದಿ, ನೀವು ಶ್ರದ್ಧೆಯಿಂದ ಕಲಿತದ್ದು ಮಾಸ್ಟರ್ಸ್ ಆಫ್ ಮ್ಯೂಸಿಕ್ನಲ್ಲಿ ಫಸ್ಟ್ ರ್ಯಾಂಕ್, ರಾಜ್ಯಕ್ಕೆ 4 ಚಿನ್ನದ ಪದಕ, PhD ಮಾಡ್ತೀರಾ. ಅಂದರೆ ಆ ಎಜುಕೇಷನ್ ಅನ್ನೋದು ಕೂಡ ಎಷ್ಟು ಮುಖ್ಯ ಆಗುತ್ತೆ ಅಂತ. ಈಗ ಸುಮ್ಮನೆ ಮನೆಯಲ್ಲಿ ಕಲಿಯೋದಕ್ಕೂ ಅದರ ಜೊತೆಗೆ ಬೇಕಾಗಿರುವಂಥ ಥಿಯರಿ, ಪ್ರಾಕ್ಟೀಸ್, ಈ ಥರದ್ದೆಲ್ಲ ಪ್ರಾಕ್ಟಿಕ್ಯಾಲಿಟೀಸು ತಿಳ್ಕೊಂಡು ಕಲಿಯೋದಕ್ಕೆ ಅದು ಭಾಳ ವ್ಯತ್ಯಾಸ ಇದೆ. ಅಂದರೆ ಬಾಲ್ಯದಲ್ಲೇ 8ನೇ ವಯಸ್ಸಿನಲ್ಲಿ ನೀವು ಕಚೇರಿ ಕೊಟ್ಟಾಗ ಅಂದರೆ ಒಂದು ಚಿಕ್ಕ ಹುಡುಗ ನುಡಿಸ್ದಪ್ಪ ಚೆನ್ನಾಗಿತ್ತು ಅಂತ ಹೇಳೋದಕ್ಕೂ ಒಬ್ಬ ವಿದ್ವಾಂಸರು, ವಿಮರ್ಶಕರು ನಿಮ್ಮ ಬಗ್ಗೆ ಬರೆದು ಇಲ್ಲ ಈ ಹುಡುಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೀತಾರೆ ಅಂತ ಅವತ್ತೇ ಹೇಳಿಬಿಟ್ಟಿದ್ರು ಸರ್. ಅಂದರೆ ಆ ಅನುಭವಗಳನ್ನು ಇವಾಗ ನೆನಪಿಸ್ಕೊಂಡ್ರೆ ಹೆಂಗೆ ಅನಿಸುತ್ತೆ ಸರ್? ಎಲ್ಲ ಒಂಥರ 2 ಕ್ಷಣದಲ್ಲಿ ನಡ್ಕೊಂಡು ಹೊಟ್ಟೋಗ್ತಾ ಇದೆಯೇನೋ ಅನ್ನೋ ಮಟ್ಟಕ್ಕೆ ಅನಿಸುತ್ತೆ. ಅವೆಲ್ಲ ಇನ್ನೂ ಹಾಗೆ ಜ್ಞಾಪಕ ಇದೆ ಶ್ರೀನಿವಾಸ್. ನಮ್ಮ ತಂದೆ ಹತ್ರ ಕಲ್ತಿದ್ದು, ಅವ್ರ ಹತ್ರ ಹೊಡೆಸ್ಕೊತಾ ಇದ್ದಿದ್ದು, ವೈಲಿನ್ನ ಬೋನ ನಮ್ಮ ತಂದೆ ವೈಲಿನ್ ನುಡಿಸೋದಕ್ಕಿಂತ ನಮ್ಮನ್ನು ಹೊಡೆದು ಮುರಿದಾಕಿದ್ದೇ ಜಾಸ್ತಿ. ಈಗಲೂ ನಾವು ತಮಾಷೆಗೆ ಎಷ್ಟೊಂದು ಸರಿ ಹೇಳೋದುಂಟು, ಈ ಗಮಕಗಳೆಲ್ಲ ಬಹಳ ಕಷ್ಟ. ಎಸ್ಪೆಷಲಿ ವೈಲಿನ್ ಈಸ್ ಕನ್ಸಿಡರ್ಡ್ ಒನ್ ಆಫ್ ದಿ ಟಫೆಸ್ಟ್ ಇನ್ಸ್ಟ್ರೂಮೆಂಟ್ಸ್. ಅದರಲ್ಲಿ ಫ್ರೆಟ್ಸ್ ಇಲ್ಲ, ಮನೆ ಇಲ್ಲ, ಮೆಟ್ಲಿಲ್ಲ, ಏನೂ ಇಲ್ಲ. ಅದರಲ್ಲಿ ಹೇಗೆ ಗಮಕಗಳನ್ನೆಲ್ಲ ಇಷ್ಟು ಸರಾಗವಾಗಿ ನಿಮಗೆ ನುಡ್ಸೋಕ್ಕಾಗತ್ತೆ ಅಂತ ಎಲ್ಲರೂ ಕೇಳಿದಾಗ ಎಷ್ಟೊಂದು ಸರಿ ನಾವು ತಮಾಷೆಗೆ ಹೇಳಿದ್ದುಂಟು. ನಮ್ಮ ತಂದೆ ಯಾವ ರೀತಿ ಜಮದಗ್ನಿ ಅಂತಂದರೆ, ನಮ್ಮ ವೈಲಿನ್ ಇಟ್ಕೊಂಡು ನಮ್ಮ ತಂದೆನ ಈಗ ಒಂದ್ಸರಿ ಜ್ಞಾಪಿಸ್ಕೊಂಡ್ರೆ ಸಾಕು, ಆಟೋಮೆಟಿಕ್ಕಾಗಿ ಕೈಯೆಲ್ಲ ಶೇಕ್ ಆಗುತ್ತೆ. ಹಾಗೆ ಕಲ್ತ್ಕೊಂಡಿದ್ದವರು ನಾವು. ಅದೇ ನಮ್ಮನ್ನು ಇವತ್ತಿಗೂ ಕಾಪಾಡ್ತಾ ಇರ್ತಕ್ಕಂಥ ವಿಚಾರ. ಯಾವ ಮಟ್ಟಕ್ಕೆ ಅಂತ ಅದನ್ನು ಎಷ್ಟೊಂದು ಸರಿ ಹೇಳಿದ್ದು, ಇನ್ನೊಂದು ಸರಿ ಹೇಳಿ ಸರ್. ಓದು ಗೀದು ಇದಕ್ಕೆ ಪೂರಕವಾಗಿ ಇರಬೇಕು ಅಷ್ಟೇ, ಇದೇ ಪ್ರಧಾನ. ಪ್ರತಿನಿತ್ಯ 8ರಿಂದ 10 ಗಂಟೆ ಪ್ರಾಕ್ಟೀಸ್ ಮಾಡಲೇಬೇಕು. ಇಲ್ಲ ಅಂದರೆ ನಿಮಗೆ ಊಟ ಇಲ್ಲ, ನಿಮಗೆ ಬೆಳಗ್ಗೆ ತಿಂಡಿ ಇಲ್ಲ. ಆ ಮಟ್ಟಕ್ಕೆ ನಮ್ಮ ಮನೇಲಿ ಶಿಸ್ತು. ಸ್ಕೂಲು ಪಾಲು ಅದೆಲ್ಲ ಓಕೆ, ಇಟ್ಸ್ ಫೈನ್. ಯಾವ ಮಟ್ಟಕ್ಕೆ ಅಂತಂದರೆ ಪ್ರತಿ ಎಕ್ಸಾಮ್ ಆದಮೇಲೆ ಮಾರ್ಕ್ಸ್ ಕಾರ್ಡನ್ನು ಒಂಥರ ನಮ್ಮ ತಂದೆ ಚೆಕ್ ಮಾಡೋರು. ಯಾಕೆ ಅಂತಂದರೆ ಇದು ಎಲ್ಲ ಕಡೆ ಬಂದ್ಬಿಟ್ಟು ಎಲ್ಲರೂ ಸಂತೋಷಪಟ್ಟಿರ್ತಕ್ಕಂಥ ಒಂದು ವಿಚಾರ ಹೇಳ್ತಾ ಇದ್ದೀನಿ. ಮಾರ್ಕ್ಸ್ ನೋಡಿಬಿಟ್ಟು ಯಾವುದ್ರಲ್ಲಾದರೂ ನಿಮಗೆ 80ಕ್ಕಿಂತ ಜಾಸ್ತಿ ಮಾರ್ಕ್ಸ್ ಬಂದ್ಬಿಟ್ಟಿದೆ ಅಂತಂದರೆ ಐ ವಾಸ್ ಇನ್ ಟ್ರಬಲ್.
ನಿನಗೆ 80ಕ್ಕಿಂತ ಜಾಸ್ತಿ ಮ್ಯಾಥಮೆಟಿಕ್ಸ್ನಲ್ಲಿ ಬಂದಿದೆ ಅಂದರೆ ಅಷ್ಟು ಅವರ್ಸು ಕಡಿಮೆ ಪ್ರಾಕ್ಟೀಸ್ ಮಾಡಿದ್ಯಾ ನೀನು. ಈ ರೀತಿ ಜಮದಗ್ನಿನ ನಾವು ನಮ್ಮ ಲೈಫಲ್ಲಿ ನೋಡೇ ಇಲ್ಲ. ಹಾಗೆ ಬೆಳೆಸಿದ್ದು ನಮ್ಮ ತಂದೆ. ಹಾಗಾಗಿ ಅದು ಹಾಗೆ ಬೆಳ್ಕೊಂಬಂತು. ನಮ್ಮ ಫ್ಯಾಮಿಲಿಗಳಲ್ಲೂ ಸಂಗೀತ ಬಿಟ್ಟು ಬೇರೆ ಏನೂ ಮಾಡಿಸ್ಬಾರ್ದು, ಯಾವುದು ಇಂಜಿನಿಯರಿಂಗು ಡಾಕ್ಟ್ರು ಅದನ್ನೆಲ್ಲ ಓದಿಸ್ಬಾರ್ದು ಅಂತ ನಮ್ಮ ತಂದೆ ಬಹಳ ಅದಕ್ಕೆ ಫರ್ಮ್ ಆಗಿದ್ದಂಥವ್ರು ಅವರು. ಹಾಗಾಗಿ ನನ್ನ ಮಗ ಸುಮಂತ, ಮಾಳವಿ ಮಗಳು ಇವರಿಗೂ ಸಂಗೀತ, ನನ್ನ ವೈಫ್ಗೂ ಸಂಗೀತ ಹೇಳ್ಕೊಡಕ್ಕೆ ಶುರು ಮಾಡಿದ್ರು, ಸುಮನ್ಗೂ ಸಂಗೀತ ಹೇಳಕ್ಕೆ ಶುರು ಮಾಡಿದ್ರು. ಆದರೆ ಈ ಜಮದಗ್ನಿ ಮುಂದೆ ಅದೆಲ್ಲ ಸೀರಿಯಸ್ ಆಗಿ ಅವಳು ತಗೊಂಡು ಹೋಗೋಕ್ಕಾಗಲಿಲ್ಲ. ಬಟ್ ಮನೆಯಲ್ಲಿ ಅದೇ ವಾತಾವರಣ ಆಗಿತ್ತು. ನಾವು ಎಷ್ಟೊಂದು ಸರಿ ನಮ್ಮ ತಂದೆಗೆ ಶಾಪ ಹಾಕೋತಾ ಇದ್ವಿ. ಶ್ರೀನಿವಾಸ್ ಚಿಕ್ಕ ವಯಸ್ಸಿನಲ್ಲಿ ಒಂದು ದಿವಸ ಆಟ ಆಡೋಕ್ಕೆ ಬಿಟ್ಟಿಲ್ಲ. ನನಗೆ 20 ವಯಸ್ಸಾಗೋವರೆಗೂ ಥಿಯೇಟ್ರ್ ಒಳಗಡೆ ಹೋಗಿರಲಿಲ್ಲ, ನಾವು ಆಟ ಆಡೋಕ್ಕೆ ಬಿಟ್ಟಿರಲಿಲ್ಲ. ಮುರುತು ಇದೆ ಸಂಗೀತದ ವಿಚಾರ. ಇಂಥ ಕ್ರೂರ ತಂದೆ ಯಾತಕಪ್ಪ ಕೊಟ್ಟೆ ಅಂತ ದೇವರನ್ನ ಕೇಳ್ಕೊಂಡಿದ್ದು ಉಂಟು. ಎಲ್ಲಿವರೆಗೆ ಇವರು ಮಾಡಿದ್ದಂಥ ಅದ್ಭುತವಾಗಿರುವಂಥ ವಿಚಾರ ನಮಗೆ ಮನದಟ್ಟಾಗುವವರೆಗೂ ಹೀಗೆ ಅಂದ್ಕೊಂಡ್ವಿ. ಅದಾದ ಮೇಲೆ ಪ್ರತಿಯೊಂದು ನಿಮಿಷವೂ ಅವ್ರನ್ನ ಪೂಜಿಸ್ತೀವಿ. ಸರ್, ಇಷ್ಟು ಅಪರೂಪದ ಅಪ್ಪ ಸಿಗೋದು ಬಹುಶಃ ಅದೃಷ್ಟ ಸರ್. ಯಾಕಂದ್ರೆ ನಾವು ಬಹಳಷ್ಟು ಜನರ ಸಾಧಕರ ಒಂದು ಮನೆಯಲ್ಲಿ ನೋಡಿದಾಗ ಸಂಗೀತ ಆಗಲಿ ಯಾವುದೇ ಒಂದು ಕಲೆಯ ಪ್ರಕಾರ ಆಗಲಿ ಹವ್ಯಾಸವಾಗಿ ಪ್ರವೃತ್ತಿಯಾಗಿ ಸ್ವೀಕರಿಸಿ ಓದಿನ ಪಾಡಿಗೆ ಓದಿರ್ಲಿ ಅಂತಾರೆ. ಆದರೆ ಇಲ್ಲಿ ಬಹಳ ಅಪರೂಪದ ಒಂದು ಅವಕಾಶ ಸರ್. ಅದು ನಿಜವಾಗ್ಲೂ ಶಿಸ್ತು, ಅಂದರೆ ಕಟ್ಟುನಿಟ್ಟಿನ ಮೇಷ್ಟ್ರಾಗಿ ಶಿಸ್ತುಬದ್ಧಿನ ಸಂಗೀತ. ಹೀಗಾಗಿ ಅದರ ಒಂದು ಪ್ರತಿಫಲವನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಇವತ್ತು ಮೈಸೂರು ಮಂಜುನಾಥ್ ಅವರು ಅಂದ ಕೂಡಲೇ ತಂದೆಯನ್ನು ನೆನೆಸಿದಾಗ ಮೈಸೂರು ಸಹೋದರರು ಅಂತ ನಾವು ಪ್ರತಿಯೊಬ್ಬರೂ ಹೇಳ್ತಾರೆ. ಅಣ್ಣನ ನೆನೆಸ್ಕೊಳ್ಬೇಕು, ಜೊತೆಗೆ ಮೈಸೂರಿನ ರಾಜಕುಮಾರ ಅಂತ ಕರೆಸ್ಕೊಳ್ತೀರಿ ತಾವು ಸರ್. ಅಣ್ಣನ ಜೊತೆಗೆ ಈ ಜುಗಲ್ಬಂದಿ ಇದೆಯಲ್ಲ ಸರ್, ಅದ್ಭುತ ಸರ್ ಕೇಳೋದಕ್ಕೆ. ಅವರ ಬಗ್ಗೆ ಹೇಳಿ ಸರ್. ನಾಗಣ್ಣ ನನಗೆ ಅಣ್ಣನೂ ಹೌದು, ಗುರುವೂ ಹೌದು. ನಮ್ಮ ತಂದೆ ಈ ವಯಲಿನ್ ಪ್ರಯೋಗ ಮಾಡಿದಾಗಲೆಲ್ಲ ಎಷ್ಟೊಂದು ಸರಿ ನನ್ನ ರಕ್ಷಣೆ ಮಾಡಿದ್ದೆ ನಮ್ಮಣ್ಣ. ಅವನ ಹತ್ರ ನಾನು ಕಲ್ತಿದ್ದು. ಆ ನಂತರ ನಾವು ಒಟ್ಟಾಗಿ ದ್ವಂದ್ವ ವಯಲಿನ್ ವಾದನ ಪ್ರಾರಂಭ ಮಾಡಿದ್ದು. ಅಲ್ಲಿಂದ ನಾವು ಎಷ್ಟೇ ನಮಗೆ ಹೆಸರು ಬಂದರೂ ಚೆನ್ನೈಗೆ ಶಿಫ್ಟ್ ಆಗಲಿಲ್ಲ ನಾವು. ಶ್ರೀನಿವಾಸ್ ಎಲ್ಲ ದೊಡ್ಡದಾಗಿ ಹೆಸರು ಬರ್ತಿದ್ದವರೆಲ್ಲರೂ ಮೆಡ್ರಾಸ್ಗೆ ಶಿಫ್ಟ್ ಆಗಬೇಕು ಅಂತ ಒಂದು ಪ್ರತೀತಿ. ಎಲ್ಲರೂ ಹಾಗೆ ಮಾಡೋರು, ರೂಢಿನಲ್ಲೂ ಹಾಗೆ ಇದ್ದರು. ಮೆಡ್ರಾಸ್ಗೆ ಹೋದರೆ ಇನ್ನೊಂದಿಷ್ಟು ದೊಡ್ಡದಾಗಿ ಹೆಸರು ಬಂದ್ಬಿಡುತ್ತೆ ಅಂತ. ನಮ್ಮ ತಂದೆ ಅದನ್ನು ಒಪ್ಪಲಿಲ್ಲ. ಎಲ್ಲರೂ ಮೆಡ್ರಾಸ್ಗೆ ಹೊಟ್ಟೋದ್ರೆ ಮೈಸೂರಿನಲ್ಲಿ ಯಾರು ಉಳ್ಕೋತಾರೆ? ಹೌದು. ಕರ್ನಾಟಕ ಸಂಗೀತದಲ್ಲಿ ಅತ್ಯಂತ ಟಾಪ್ ಲೆವೆಲ್ನ ಮ್ಯೂಸಿಷಿಯನ್ಸ್ ಎಲ್ಲರೂ ಮೆಡ್ರಾಸ್ನಲ್ಲಿ ಇರಬೇಕು ಅಂತ ಆ ಒಂದು ಸಮಾಚಾರವನ್ನು ಫಸ್ಟು ಅದನ್ನು ರೆಫ್ಯೂಸ್ ಮಾಡಿದ್ದು. ಆ ಥರ ಆಗಬೇಕಾಗಿಲ್ಲ. ಅದನ್ನು ನಿಮಗೆ ಅತ್ಯದ್ಭುತವಾಗಿ ನೀವು ಸಾಧನೆ ಮಾಡಿದ್ರೆ, ನೀವು ಪ್ರಾಕ್ಟೀಸ್ ಮಾಡಿದ್ರೆ, ನೀವು ಅದರಲ್ಲಿ ಕೃಷಿಯನ್ನು ಮಾಡಿದ್ರೆ, ನೀವು ಎಲ್ಲಿದ್ದರೂ ಅದು ದೊಡ್ಡದಾಗಿ ಬೆಳೆಯುತ್ತೆ ಅಂತ ನಮ್ಮ ತಲೆಗೆ ತುಂಬಿದ್ದು ನಮ್ಮ ತಂದೆ. ಹಾಗಾಗಿ ನಾವು ಮೈಸೂರಿನಲ್ಲೇ ಉಳ್ಕೊಂಡ್ವಿ. ನಾವು ಈಗ ವಾರಕ್ಕೆ 3-4-5 ಸರಿ ಏರ್ಪೋರ್ಟಿಗೆ ಬಂದರೂ ಮೈಸೂರಿನಲ್ಲಿ ಬಿಟ್ಟು ನಾವು ಎಲ್ಲಿಗೂ ಶಿಫ್ಟೇ ಆಗಿಲ್ಲ. ಆ ಮೈಸೂರಿನ ಮಣ್ಣು, ಮೈಸೂರಿನ ಪರಿಸರ ನಮ್ಮನ್ನು ಬೆಳೆಸಿದಂಥ ಒಂದು ಜಾಗ. ಹಾಗಾಗಿ ನಾವು ಅಲ್ಲಿಂದ ಬೆಳೆದಿದ್ದು. ಹಾಗಾಗಿ ಈ ಒಂದು ಪ್ರಯಾಣ ಇದೊಂದು ನಿರಂತರವಾಗಿ ಸಾಗ್ತಾ ಇರುತ್ತೆ ಶ್ವೇತಾ. ನಾನೇನು ಯೋಚನೆ ಮಾಡ್ತೀನಿ ಅಂತಂದರೆ, ಈ ಡೆಸ್ಟಿನೇಷನ್ ನಿಶ್ಚಿತವಾಗಿರ್ತಕ್ಕಂಥ ಒಂದು ಜಾಗ ಅಂತ ಅನ್ನೋದು ಯಾವುದೇ ಕಲಾವಿದನಿಗೂ ಇರೋದಿಲ್ಲ. ಡೈರೆಕ್ಷನ್ ಮಾತ್ರ ಸರಿಯಾದ ಡೈರೆಕ್ಷನ್ನಲ್ಲಿ ಹೋಗ್ತಾ ಇರಬೇಕಾಗುತ್ತೆ. ನಿಶ್ಚಿತವಾದ ಒಂದು ಊರು ಬಂತು, ಡೆಸ್ಟಿನೇಷನ್ ಬಂತು ಅಂತ ಯಾರಿಗೂ ಇರೋದೇ ಇಲ್ಲ. ಆ ಒಂದು ಸಾಧನೆ ಮಾಡಿಕೊಂಡು ಅದನ್ನು ತಪಸ್ಸಂತರ ತಗೊಂಡು ಆ ಡೈರೆಕ್ಷನ್ನಲ್ಲಿ ಹೋಗ್ತಾ ಇರ್ತೀವಿ. ಡೆಸ್ಟಿನೇಷನ್ನು ಮತ್ತೊಂದು ಅದನ್ನು ಮುಟ್ಟೋಕ್ಕಿಂತ ಮುಂಚೆ ಲೈಫ್ ಮುಗಿದೋಗಿರುತ್ತೆ. ಕೇಂದ್ರ ಸರ್ಕಾರ ನಿಮ್ಮನ್ನು ವಿಶೇಷವಾಗಿ ಭಾರತೀಯ ರಾಯಭಾರಿ ಅಂತ ಹೇಳಿ ಹಲವು ದೇಶಗಳಿಗೆ ಸ್ವತಂತ್ರ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ನಿಮ್ಮನ್ನಲ್ಲಿಗೆ ಕಳಿಸ್ಕೊಡ್ತಾರಲ್ಲ ಸರ್, ಬಹುಶಃ ಎಷ್ಟು ಜನ ಕಲಾವಿದರಿಗೆ ಈ ಗೌರವ, ಈ ಶ್ರೇಷ್ಠತೆ ಸಿಗತ್ತೆ? ಆ ಅನುಭವದ ಬಗ್ಗೆ ಹೇಳಿ ಸರ್. ಅದೆಲ್ಲ ಬಹಳ ವಿಶೇಷವಾಗಿರ್ತಕ್ಕಂಥ ಗೌರವ. ನಾವು ಅದನ್ನೆಲ್ಲವನ್ನು ಬಹಳ ಅಟ್ಮೋಸ್ಟ್ ಹ್ಯುಮಿಲಿಟಿ ನಾವು ಸ್ವೀಕರಿಸಿರ್ತೀವಿ ಶ್ರೀನಿವಾಸ್. ಅದು ಇರಾನ್ ಇರ್ಬೋದು, ಶ್ರೀಲಂಕಾ ಇರ್ಬೋದು, ನ್ಯೂಜಿಲೆಂಡ್ ಇರ್ಬೋದು, ಯುರೋಪ್ನ ಬೇಕಾದಷ್ಟು ಕಂಟ್ರಿಗಳಿಗೆ ನಮ್ಮ ಸಾಂಸ್ಕೃತಿಕ ರಾಯಭಾರಿ ಅಂತ ಪರಿಗಣಿಸಿ ನಮ್ಮನ್ನು ರಾಯಭಾರ ಪಾಸ್ಪೋರ್ಟನ್ನು ಕೊಟ್ಟು ವೈಟ್ ಪಾಸ್ಪೋರ್ಟ್ನಲ್ಲಿ ಮೂಲಕವಾಗಿ ಕೇಂದ್ರ ಸರ್ಕಾರ ಹಲವು ಬಾರಿ ನಮ್ಮನ್ನು ಕಳಿಸಿದೆ. ನಾವು ಅಲ್ಲಿ ಹೋದಾಗ ನಮ್ಮ ಸಂಗೀತ, ಭಾರತೀಯ ಸಂಗೀತ, ಅಲ್ಲಿ ಅದರ ವೈಶಿಷ್ಟ್ಯತೆಯನ್ನು, ಅದರ ಪ್ರಭಾವವನ್ನು,
ಅದರ ಒಂದು ಗಾಂಭೀರ್ಯವನ್ನು ನಾವು ಪ್ರದರ್ಶನ ಮಾಡಬೇಕಾಗಿರ್ತಕ್ಕಂಥ ಒಂದು ಜವಾಬ್ದಾರಿಯೂ ಇರುತ್ತೆ. ಅಲ್ಲೆಲ್ಲ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಿಗೂ ನಾವು ಹೋದಾಗ, ಈಗ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಇರ್ಬೋದು, ಕೇಂಬ್ರಿಡ್ಜ್ ಯೂನಿವರ್ಸಿಟಿ, ವೆಸ್ಲಿಯನ್ ಯೂನಿವರ್ಸಿಟಿ, HK ಇವೆಲ್ಲವೂ ವಿಶ್ವ ಪ್ರಸಿದ್ಧವಾಗಿರ್ತಕ್ಕಂಥ ವಿಶ್ವ ದರ್ಜೆಯ ಜಾಗತಿಕ ಮಟ್ಟದ ಒಂದು ವಿಶ್ವವಿದ್ಯಾನಿಲಯಗಳು. ಅಲ್ಲೆಲ್ಲ ಸುಮ್ಮನೆ ಹೋಗಿ ನಾವುಗಳು ಅಲ್ಲಿ ಹೋಗ್ತಿದ್ದ ಹಾಗೆ ನಾನು ಮರೆಯಾಗಬೇಕಾಗತ್ತೆ. ನನಗಿಂತ ಹೆಚ್ಚಾಗಿ ಮುಂಚೂಣಿನಲ್ಲಿ ಬರಬೇಕಾಗಿರ್ತಕ್ಕಂಥದ್ದು ನಾನು ಪ್ರತಿನಿಧಿಸಿರ್ತಕ್ಕಂಥ ಒಂದು ಸಂಗೀತದ ಒಂದು ಪರಂಪರೆ, ಒಂದು ಶೈಲಿ. ನಾನು ಮಾತಾಡೋದರ ಮೂಲಕವಾಗಿ ಅದರ ಮೂಲಕವಾಗಿ ಅವರು ನಮ್ಮ ಸಂಸ್ಕಾರಗಳನ್ನು, ನಮ್ಮ ಸಂಸ್ಕೃತಿಯನ್ನು ಅರ್ಥ ಮಾಡ್ಕೋತಾರೆ. ನಮ್ಮ ಸಂಗೀತ ಹೀಗೆ ಅಂತ ನಾನು ಏನೇನೂ ಮಾಡ್ಬಿಡೋಕ್ಕಾಗೋದಿಲ್ಲ ಅಲ್ಲಿ. ಹಾಗಾಗಿ ಆ ಗಾಂಭೀರ್ಯ, ಆ ಒಂದು ಜವಾಬ್ದಾರಿ ನಮ್ಮನ್ನು ಯಾವತ್ತೂ ಅದನ್ನು ನಾವು ತುಂಬ ಸೀರಿಯಸ್ ಆಗಿ ನೋಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯಲ್ಲಿ ದೂಡಿರುತ್ತೆ. ಇವೆಲ್ಲವನ್ನು ಮೇಲಿಂದ ಮೇಲೆ ನಾವು ಮಾಡ್ತಾನೇ ಇರ್ತಿದ್ದೀವಿ. ಹಾಗಾಗಿ ಅದು ನಮ್ಮ ಇವಾಗ ಯಾವ ಥರ ಆಗೋಗಿದೆ ಅಂತಂದರೆ, ತುಂಬ ಚಿಕ್ಕ ವಯಸ್ಸಿನಲ್ಲಿ ಒಂದು ದೊಡ್ಡ ಕಾನ್ಸರ್ಟ್ ಆದರೆ ಅದನ್ನೇನು ವಿಶೇಷವಾಗಿ ಇಲ್ಲಾಯಿತು ಅಲ್ಲಾಯಿತು ಅಂತೆಲ್ಲ ಫೋಟೋ ತಕ್ಕೊಳ್ಳೋದೆಲ್ಲ ಆಗೋಯ್ತು. ಈಗ ಪ್ರತಿನಿತ್ಯ ಅವುಗಳೇ ಇರುತ್ತೆ ನಮಗೆ. ಹಾಗಾಗಿ ಆದರೆ ಪ್ರತಿನಿತ್ಯವೂ ಅದನ್ನು ಸವಾಲಾಗಿ ಸ್ವೀಕರಿಸ್ತೀವಿ. ಪ್ರತಿನಿತ್ಯವೂ ಅದು ಹೊಸದಾಗಿ ಅದನ್ನು ನಾವು ನೋಡುವಂಥ ಒಂದು ಕೆಲಸ ಮಾಡ್ತೀವಿ. ಜೊತೆಗೆ ನೂರಾರು ಜನ, ಸಾವಿರಾರು ಜನ ವೆಸ್ಟರ್ನ್ ಮ್ಯೂಸಿಷಿಯನ್ಸ್ಗಳು ನಮ್ಮ ಹತ್ರ ನಮ್ಮ ಕಾನ್ಸರ್ಟ್ ಕೇಳಿದ ಮೇಲೆ ಸಂಗೀತ ಕಲಿಬೇಕು ಅಂತ ಬರ್ತಾರೆ. ಅವ್ರಿಗೆ ಭಾರತೀಯ ಸಂಗೀತದ ಬಗ್ಗೆ, ಅದರ ಸಂಸ್ಕಾರಗಳ ಬಗ್ಗೆ, ಅದರ ಮನೋಧರ್ಮ, ನಮ್ಮ ಸಂಗೀತದಲ್ಲಿ, ಭಾರತೀಯ ಸಂಗೀತದಲ್ಲಿ ಇರ್ತಕ್ಕಂಥ ಆ ಮನೋಧರ್ಮದ ಒಂದು ಪ್ರಕಾರ ವಿಶ್ವದ ಯಾವ ಸಂಗೀತದಲ್ಲೂ ಇಷ್ಟರ ಮಟ್ಟಕ್ಕೆ ಇಷ್ಟು ಸಾಂದ್ರತೆಯಲ್ಲಿ ಕಾಣೋದಕ್ಕೆ ಸಿಗೋದಿಲ್ಲ. ಅವುಗಳೆಲ್ಲವನ್ನು ನಾವು ದೊಡ್ಡದಾಗಿ ಹೇಳಬೇಕಾಗತ್ತೆ. ಅಲ್ಲಿ ಹೋಗಿ ಯಾವುದೋ ಈ ಒಂದು ಕಂಪೋಸಿಷನು, ಆ ಒಂದು ಕಂಪೋಸಿಷನ್ ಅಂತ ನಾವು ಮಾತಾಡೋಕ್ಕೆ ಆಗೋದಿಲ್ಲ. ರಾಗಗಳ, ಭಾವಗಳ, ತಾಳಗಳ ಆ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಸಂಗೀತವನ್ನೇ ನಾವು ದೊಡ್ಡದಾಗಿ ವೈಭವೀಕರಿಸಬೇಕಾಗತ್ತೆ. ನಾನು ಅದೇ ಅಂದ್ಕೊಳ್ತಾ ಇದ್ದೆ ಸರ್. ಯಾಕಂದರೆ ಈ ಸಂಗೀತ ಅನ್ನೋದು ಅಥವಾ ವಾದನ ಅನ್ನೋದು ಒಂದು ಲಿಮಿಟೇಷನ್ ಅಲ್ಲ. ಇದು ಅಂದರೆ ತುಂಬ ವಿಸ್ತಾರವಾಗಿದೆ. ಆ ನಿಟ್ಟಿನಲ್ಲಿ ಅಂದರೆ ನೀವು ಬೋಧನೆಯೂ ಕೂಡ ಮಾಡಿದ್ರಿ, ಅದರ ಜೊತೆಗೆ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಕೆಲವು ವಿಚಾರಗಳನ್ನು ತಿಳಿ ಹೇಳ್ತೀರಾ. ಇದೆಲ್ಲನೂ ಗಮನಿಸಿದಾಗ ಸರ್, ಅಂದರೆ ಯಾವುದು ನಿಮ್ಗೆ ಅತಿ ಹೆಚ್ಚು ಖುಷಿ ಕೊಡುತ್ತೆ ಸರ್? ಇವಾಗ ಯಾವ ಥರ ಆಗೋಗಿದೆ ಅಂದರೆ ಎಲ್ಲವೂ ಸೇರ್ಕೊಂಡ್ಬಿಟ್ಟಿದೆ ಒಂಥರ. ಯಾವುದನ್ನು ಒಂದು ಈ ಸಂಪೂರ್ಣತೆಯಿಂದ ಅದನ್ನು ಬೇರೆ ಮಾಡಿ ನೋಡೋಕ್ಕೆ ಆಗದೆ ಇರೋಷ್ಟು ಮಟ್ಟಿಗೆ ಸೇರ್ಕೊಂಡ್ಬಿಟ್ಟಿದೆ. ಸಂಗೀತ ಆಗಿರ್ಬೋದು, ಅದು ಶೈಕ್ಷಣಿಕವಾಗಿ ಅಕಾಡೆಮಿಕ್ ವರ್ಕ್ಶಾಪ್ಗಳಾಗಿರ್ಬೋದು, ಅಥವಾ ದೊಡ್ಡ ಡೆಮಾನ್ಸ್ಟ್ರೇಷನ್ ಆಗಿರ್ಬೋದು, ಅಥವಾ ದೊಡ್ಡದ ವಿಶ್ವ ಪ್ರಸಿದ್ಧವಾಗಿರ್ತಕ್ಕಂಥ ಯಾವುದೋ ಮಿಲಾನೋ ಫೆಸ್ಟಿವಲ್ ಆಗಿರ್ಬೋದು, ಇಟಲಿ ಪ್ಯಾಲೇಸ್ನ ಕಾನ್ಸರ್ಟು, ರಾಯಲ್ ಆಲ್ಬರ್ಟ್ ಹಾಲು, ಸಿಡ್ನಿ ಆಪ್ರಾ ಹೌಸು, ಇವೆಲ್ಲವೂ ಅವುಗಳಲ್ಲಿ ಎಲ್ಲವನ್ನೂ ಕೆಲಸೊಮ್ಮೆ ಸೇರಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇರುತ್ತೆ. ನಾವು ಕಲಾವಿದನಾಗಿ ಸಂಗೀತದ ಮೂಲಕವಾಗಿ ಎಲ್ಲ ಸಂಗೀತದ ಶ್ರೋತೃಗಳ ಎಲ್ಲರನ್ನೂ ಅವರೆಲ್ಲರಿಗೂ ಸಂತೋಷಪಡಿಸ್ತಕ್ಕಂಥ ಒಂದು ಜವಾಬ್ದಾರಿಯ ಜೊತೆಗೆ ಆ್ಯಸ್ ಎ ಸಿನ್ಸಿಯರ್ ಟೀಚರ್, ಆ್ಯಸ್ ಎ ಸಿನ್ಸಿಯರ್ ಸಿಟಿಸನ್ ಆಫ್ ಮೈ ಕಂಟ್ರಿ, ನಮ್ಮ ರಾಷ್ಟ್ರದ ಒಂದು ವೈಶಿಷ್ಟ್ಯತೆಯನ್ನು ನನ್ನ ಸಂಗೀತದ ಮೂಲಕ ಹೇಳಬೇಕು ಅಂತ ಅನಿಸುತ್ತೆ. ಆಮೇಲೆ ಈ ಸಂಗೀತವನ್ನು ಎಲ್ಲರಿಗೂ ಒಂಥರ ಅದನ್ನು ಪ್ರಸಾರ ಮಾಡಬೇಕು ಅಂತಲೂ ಅನಿಸುತ್ತೆ. ಅವರು ಯಾರಿಗೂ ಸಂಗೀತದ ಬಗ್ಗೆ ಇನ್ನೂ ತಿಳುವಳಿಕೆ ಇಲ್ವಲ್ಲ, ಅವ್ರಿಗೆ ಪ್ರಾಯಶಃ ನಾನು ಏನನ್ನು ಅನುಭವಿಸೋದಕ್ಕಿನ್ನೂ ಸಾಧ್ಯವಾಗ್ತಿಲ್ವಲ್ಲ ಅಂತ ಅವನಿಗಿನ್ನೂ ಗೊತ್ತಿಲ್ಲ ಅಂತ ಅನಿಸುತ್ತೆ ನನಗೆ ಎಷ್ಟೊಂದು ಸರಿ. ನಮ್ಮ ಸಂಗೀತದ ಭವ್ಯತೆ, ಆ ಒಂದು ಡೆಪ್ತು ಅಷ್ಟರ ಮಟ್ಟಕ್ಕಿದೆ. ಹಾಗಾಗಿ ಎಲ್ಲ ಜವಾಬ್ದಾರಿಗಳು ಈಗ ಸೇರಿಕೊಂಡು, ಜೊತೆಗೆ ಈ ಒಂದು ಸಂಸ್ಥೆಗಳ ಜವಾಬ್ದಾರಿಯೂ ಸೇರಿಕೊಂಡು, ಈಗ ನನ್ನ ಬ್ರೈನ್ನಲ್ಲಿ ಎಲ್ಲ ಕಂಪಾರ್ಟ್ಮೆಂಟ್ ಆಗಿ ಇದು ಹೀಗೆ, ಅದು ಹೀಗೆ, ಇದು ಹೀಗೆ ಅಂತ ಬಂದುಬಿಟ್ಟಿರುತ್ತೆ. ಒಲಿನ ತಗೊಂಡಾಗ ಅಷ್ಟನ್ನು ಮಾತ್ರ ಯೋಚನೆ ಮಾಡ್ತಿರ್ತೀನಿ. ನಿಮ್ಮ ಹತ್ರ ಕೂತ್ಕೊಂಡಾಗ ಈ ಒಂದು ಭಾಳ ಚೆನ್ನಾಗಿ ನಾನು ಟೈಮ್ ಸ್ಪೆಂಡ್ ಮಾಡ್ತಾ ಇರೋದನ್ನು ಅನುಭವಿಸ್ತಾ ಇರ್ತೀನಿ. ಸ್ಟೂಡೆಂಟ್ಸ್ಗಳ ಮುಂದೆ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಅದು ಬೇರೆ ಥರ ಇರುತ್ತೆ. ಸಂಸ್ಥೆಗಳ ಮೇಲೆ ತಲೆ ಕೆಡಿಸ್ಕೊಳ್ಳುವಾಗ, ಅಕಾಡೆಮಿಕ್ ಆಗಿ ಇರುವಾಗ ಅವುಗಳು ಬೇರೆ ಆಗಿರುತ್ತೆ. ಇವೆಲ್ಲವೂ ಸೇರಿ ಬಹುಶಃ ನಮಗೂ ವರ್ಷಗಳು ಉರುಳುತ್ತಾ ಆಯಾ ಕಾಲಘಟ್ಟಗಳಲ್ಲಿ ನಮ್ಮ 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 ಸಂಗೀತದ ಜೀವನದ ನಿಜವಾದ ಪರಿಕಲ್ಪನೆ ಹೇಗಿರಬೇಕು
ಆ ಎಲ್ಲ ಜವಾಬ್ದಾರಿಗಳನ್ನ ಹೇಗೆ ನಿರ್ವಹಿಸಬೇಕು ಅನ್ನೋದನ್ನು ಕಲ್ತ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅನಿಸುತ್ತೆ. 8ನೇ ವಯಸ್ಸಿನಲ್ಲಿ ನೀವು ಕೈಯಲ್ಲಿ ವಯಲಿನ್ ಹಿಡಿದು ಕಾರ್ಯಕ್ರಮ ಕೊಟ್ಟ ದಿನದಿಂದ ಇವತ್ತಿನವರೆಗೂ ಯಾವ ರೀತಿ ಅಂದರೆ ಅನುಕೂಲಕ್ಕೆ ತಕ್ಕಂಥ ಮಾರ್ಪಾಡುಗಳಂದರೆ ಮೂಲತಃ ಪಾಶ್ಚಿಮಾತ್ಯ ವಾದ್ಯ ಆಗಿರೋದ್ರಿಂದ ಭಾರತೀಯ ಸಂಗೀತಕ್ಕೆ ಹೊಂದಾಣಿಕೆ ಆಗೋ ರೀತಿಯಲ್ಲಿ ಆಗಿರಬಹುದು ಅಥವಾ ಹೇಗೆ ಬದಲಾಗಿದೆಯಾ ಸರ್? ಏನಾದರೂ ಆ ರೀತಿ ಮಾರ್ಪಾಡುಗಳಾಗಿದೆಯಾ ಸರ್ ವಯಲಿನ್ ಅನ್ನುವಂಥ ವಾದ್ಯದ ಬಗ್ಗೆ ಹೇಳೋದಾದ್ರೆ? ವಯಲಿನ್ ವಾದ್ಯದಲ್ಲಿ ಬೇಕಾದಷ್ಟು ಆವಿಷ್ಕಾರಗಳು ವಯಲಿನ್ ಪ್ಲೇಯಿಂಗ್ ಟೆಕ್ನಿಕ್ನೆಲ್ಲ ಆಗೋಗಿದೆ ಶ್ವೇತಾ. ಮುಂಚೆ ಇದ್ದದ್ದಕ್ಕೂ ಈಗಿರೋದಕ್ಕೂ ಬೇಕಾದಷ್ಟು ಬದಲಾವಣೆ ಆಗಿದೆ. ಅದಕ್ಕೆ ಎಲ್ಲ ವಯಲಿನ್ ಕಲಾವಿದರ ಎಲ್ಲ ಶ್ರೇಷ್ಠ ವಯಲಿನ್ ಕಲಾವಿದರುಗಳ ಆ ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ. ಅದು ಯಾವುದೇ ಒಂದು ಕಲಾ ಪ್ರಕಾರ ಆದಾಗ ಅದೇ ದೊಡ್ಡದಾಗಿ ಆಗೋದಿಲ್ಲ. ಎಲ್ಲ ವಿದ್ವಾಂಸರು ಕೈ ಜೋಡಿಸಿದಾಗಲೇ ಅದಕ್ಕೆ ಅದು ಆ ಒಂದು ಪ್ರಕ್ರಿಯೆ ನಡ್ಕೊಂಡು ಹೋಗುತ್ತೆ. ಹಾಗೆ ದೊಡ್ಡದಾಗಿ ಬೆಳೆದಿದೆ ವಯಲಿನ್ನಲ್ಲಿ. ಇವತ್ತು ಸಾಧ್ಯ ಆಗದೇ ಇರತಕ್ಕಂಥ ಯಾವುದೇ ಸಂಗೀತಾತ್ಮಕ ಅಂಶಗಳೇ ಇಲ್ವೇನೋ ಅನ್ನೋಷ್ಟರ ಮಟ್ಟಕ್ಕೆ ಅದರ ತಂತ್ರಗಾರಿಕೆ ಬೆಳ್ಕೊಂಡು ಹೊರಟೋಗಿದೆ. ಅಷ್ಟೇ ವಿಚಾರವಾಗಿ ನೀವು ಹೇಳಿದಾಗೆ ಸಂಗೀತದ ಪ್ರೆಸೆಂಟೇಷನ್ಗಳಲ್ಲೂ ಬರೀ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಸಂಗೀತ ಕಚೇರಿಗಳಷ್ಟೇ ಇರಬೇಕಾ, ಬೇರೆ ರೀತಿಯ ಫ್ಯೂಷನ್ ಮ್ಯೂಸಿಕ್ನ ಒಂದು ಪರಿಕಲ್ಪನೆ ಹೇಗೆ ನಾವು ನೋಡ್ತೀವಿ ಅನ್ನೋದು ಎಲ್ಲವೂ ನಮಗೆ ಯಾವತ್ತೂ ಸವಾಲಾಗೇ ಇರುತ್ತೆ. ನಾವು ಯೋಚನೆ ಮಾಡಬೇಕಾಗಿರುತ್ತೆ. ನಾವು ದೊಡ್ಡ ಯುರೋಪಿನ ದೊಡ್ಡ ಫೆಸ್ಟಿವಲ್ಗಳಲ್ಲಿ, ಅಮೇರಿಕನ್ ಫೆಸ್ಟಿವಲ್ಗಳಲ್ಲಿ ವಿಶ್ವದ ಪ್ರಸಿದ್ಧರು ಎಲ್ಲರೂ ನಮ್ಮ ಜೊತೆ ಬೇಕಾದಷ್ಟು ಕಾರ್ಯಕ್ರಮ ನುಡಿಸಿರ್ತಾರೆ ಫ್ಯೂಷನ್ನಲ್ಲಿ. ಅದನ್ನು ನಾವು ಯಾವ ರೀತಿ ಅದನ್ನು ನಾವು ಫ್ಯೂಷನ್ ಅಂತಂದರೆ 2-3 ಥರ ಫ್ಯೂಷನ್ಗಳೆಲ್ಲ ಇರ್ತವೆ. ಸುಮ್ಮನೆ ಸೇರಿಕೊಂಡು ಗಲಾಟೆ ಮಾಡ್ತಕ್ಕಂಥ ಒಂದು ಸಮಾಚಾರ, ಅಥವಾ ಎರಡೂ ಮಿಕ್ಸ್ ಆಗಿ ಇದೂ ಅಲ್ಲ ಅದೂ ಅಲ್ಲ ಅಂತ ಹೋಗುವಂಥ ಸಮಾಚಾರ. ಎರಡೂ ಮಿಕ್ಸ್ ಆಗಿ ನಿಮ್ಮತನವನ್ನು ನನ್ನತನವನ್ನು ನಾವು ಯಾವತ್ತೂ ಕಾಂಪ್ರಮೈಸೇ ಮಾಡದೆ ಆ ಮೂಲಕ ಅದನ್ನೂ ಉಳಿಸ್ಕೊಂಡು ಬೇರೆಯದೇ ಆಗಿರ್ತಕ್ಕಂಥ ಒಂದು ಪರ್ಸೆಪ್ಷನ್ ಸಾಧ್ಯನಾ ಅಂತ ಯೋಚನೆ ಮಾಡ್ತಕ್ಕಂಥ ಸಮಾಚಾರ. ಇವೆಲ್ಲವೂ ಎಲ್ಲ ಕಲಾವಿದನಿಗೂ ಒಂದು ಸವಾಲಾಗೇ ಇರುತ್ತೆ. ನಾವು ಅದನ್ನು ಯೋಚನೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸರ್, ಈಗ ಸಾಧನೆ ಮಾಡಿದವ್ರನ್ನ ನೋಡಿದಾಗ ಅವರವರ ಕ್ಷೇತ್ರದಲ್ಲಿ ಹೊರಗಡೆ ನಿಂತು ನೋಡಿದವರು, ಈಗ ನಾವು ಮಾತಾಡೋರು ಫಾರ್ ಎಕ್ಸಾಂಪಲ್, ಅವರು ಇಷ್ಟು ವರ್ಷದ ಅನುಭವ ಇರೋದ್ರಿಂದ ಅವ್ರನ್ನ ದಿಢೀರಂತ ಕ್ಯಾಮ್ರಾ ಮುಂದೆನೋ ಸ್ಟೇಜ್ ಮೇಲೆ ನಿಲ್ಲಿಸಿದ್ರೆ ಎಲ್ಲ ಮಾತಾಡ್ಬಿಡ್ತಾರಪ್ಪ ಅಂತ ಅಂದ್ಕೊಳ್ತಾರೆ. ಹಾಗೆ ನಿಮ್ಮನ್ನು ನೋಡಿದಾಗಲೂ ಅಷ್ಟೇ ಇಷ್ಟು ವರ್ಷದ ಅನುಭವದಲ್ಲಿ ಅವ್ರು ಮಾಡಿರೋ ಸಾಧನೆ ದೊಡ್ಡದು. ಸೊ ಅವ್ರ ಕೈಲಿ ವೈನಿಲ್ ಕೊಟ್ಟಿದ ತಕ್ಷಣ ನುಡಿಸ್ಬಿಡ್ತಾರೆ ಏನು ಬೇಕಾದರೂ ಅಂತ ಅಂದ್ಕೊಳ್ತಾರೆ. ಆದರೆ ನೀವು ಇವತ್ತೂ ಕೂಡ ಯಾವುದೇ ಕಚೇರಿಗೆ ಹೋಗೋ ಮುಂಚೆ ಒಂದಷ್ಟು ಅದಕ್ಕೆ ಆದಂಥ ಸಿದ್ಧತೆಗಳು, ಅದು ಮಾನಸಿಕವಾಗಿರ್ಬೋದು ಅಥವಾ ವಾದ್ಯದ ಜೊತೆಗಿರ್ಬೋದು, ಅದು ಇದ್ದೇ ಇದೆ ಸರ್. ಅದು ಯಾಕೆ ಬೇಕು ಹೇಳಿ ಸರ್. ನಮ್ಮ ಸಂಗೀತವೇ ಹಾಗೆ ಶ್ರೀನಿವಾಸ್. ಇದಕ್ಕೆ ಬೇರೆದೇ ರೀತಿಯಾಗಿರ್ತಕ್ಕಂಥ ಒಂದು ಮೈಂಡ್ಸೆಟ್ ಬೇಕಾಗುತ್ತೆ. ನಾನು ನಿಮ್ಗಳ ಜೊತೆ ಜಗಳ ಆಡಿಕೊಂಡು ಸಂಗೀತ ನುಡಿಸ್ಬಿಡೋಕ್ಕಾಗೋದಿಲ್ಲ. ನಾವು ನಮ್ಮ ಸಂಗೀತ, ನಮ್ಮ ಸಂಸ್ಕಾರ ಏನು ಹೇಳ್ಕೊಡುತ್ತೆ ಅಂದರೆ, ನಾವು ಭಕ್ತಿಯನ್ನು ಹೊರತುಪಡಿಸಿ ನಮ್ಮ ಸಂಗೀತವನ್ನು ನೋಡಿದ್ದೇ ಇಲ್ಲ ನಮ್ಮ ಭಾರತೀಯ ಸಂಗೀತದಲ್ಲಿ. ಆ ಹ್ಯುಮಿಲಿಟಿ, ಆ ಸಂಗೀತ, ಆ ಒಂದು ದೈನ್ಯತೆಯ ಭಾವ ಇಟ್ಕೊಂಡು ನೀವು ಸಂಗೀತ ನುಡಿಸೋಕ್ಕೆ ಕೂತ್ಕೊಳ್ಳದೇ ಇದ್ದರೆ ಈ ಎಲ್ಲ ರೀತಿಯಾಗಿರ್ತಕ್ಕಂಥ ಆ ಭಾವ ಆ ಸಂಗೀತದಲ್ಲಿ ಸಾಧ್ಯವಾ ಅಂತನ್ನೋದು ಒಂದು ದೊಡ್ಡ ಪ್ರಶ್ನೆ. ಹೌದು. ಅಲ್ಟಿಮೇಟ್ಲಿ ಸಂಗೀತನ ನೀವು ಕಲ್ತ್ಕೊಂಡು ಹೋದಷ್ಟು ನಿಮ್ಮ ಪರ್ಸನಾಲಿಟಿ ರಿಫೈನ್ ಆಗಬೇಕಾಗತ್ತೆ. ನಿಮಗೆ ಆ ಒಂದು ಮೆಚ್ಯೂರಿಟಿ, ಆ ಸಂಸ್ಕಾರಗಳನ್ನು ಇಂಡೈರೆಕ್ಟಾಗಿ ಸಂಗೀತ ಕಲಿಸ್ಕೊಡುತ್ತೆ. ಯಾತಕ್ಕೆ ನಾವು ಎಲ್ಲ ಮಕ್ಕಳುಗಳು ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಭಾರತೀಯ ಸಂಗೀತವನ್ನು ನಾವು ಕೇಳಬೇಕು, ಅವ್ರು ಕಲಿಬೇಕು ಅಂತ ನಾವು ಹೇಳ್ತೀವಿ ಅಂತಂದರೆ ಇದೇ ಕಾರಣಕ್ಕೆ. ನಾವು ಸಂಗೀತ ಕಲಿಯೋದ್ರಿಂದ ಸಂಗೀತ ಮಾತ್ರ ಬರೋದಿಲ್ಲ, ಸಂಗೀತದ ಮೂಲಕವಾಗಿ ಅವರ ಸಂಸ್ಕಾರಗಳೂ ರಿಫೈನ್ ಆಗ್ತಾ ಹೋಗುತ್ತೆ. ಹಾಗಾಗಿ ಸಂಗೀತ ಕಲಿಬೇಕು ಅಂತ ಅನ್ನೋದು ಇದೇ ಕಾರಣಕ್ಕೆ, ಸಂಗೀತ ಆಗಲಿ ನೃತ್ಯ ಆಗಲಿ. ಹಾಗಾಗಿ ನಾವು ಆ ರೀತಿ ಮಾನಸಿಕವಾಗಿರ್ತಕ್ಕಂಥ ಪೂರ್ವ ಸಿದ್ಧತೆ ಬಹಳ ಅನಿವಾರ್ಯ. ಆದರೆ ಇತ್ತೀಚಿನ ದಿನಚರಿಗಳಲ್ಲಿ ಪ್ರತಿದಿನ ನಾನು ಎಲ್ಲೋ ಹೋಗ್ತೀನಿ, ಆ ಫ್ಲೈಟು, ಏರ್ಪೋರ್ಟು, ಎಷ್ಟೊಂದು ಸರಿ ಇಂಟರ್ನ್ಯಾಷನಲ್ ಫ್ಲೈಟು ಡಿಲೇ ಆಗಿ ಡೈರೆಕ್ಟ್ ಏರ್ಪೋರ್ಟಿಂದ ನಾವು ಕಾನ್ಸರ್ಟ್ಗಳಿಗೆ ಹೋಗಿರೋದು ನೂರಾರು ನಿದರ್ಶನ ಇರುತ್ತೆ. ಅಲ್ಲಿ ಟಕ್ ಅಂತ ಎಲ್ಲ ರೆಡಿ ಆಗಬೇಕಾಗತ್ತೆ. ದೊಡ್ಡ ಜನ ಎಲ್ಲ ಟಿಕೆಟ್ ತೊಗೊಂಡು ಬಂದಿರ್ತಾರೆ, ಟಿ ವಿ ಮಾಧ್ಯಮ ಎಲ್ಲ ಲೈವ್ ಮಾಡೋದಕ್ಕೆ ಕಾಯ್ಕೊಂಡಿರ್ತಾರೆ. ಅಲ್ಲಿ ಎಷ್ಟರ ಮಟ್ಟಕ್ಕೆ ನಿಮಗೆ ವೈರುಧ್ಯವಾಗಿರ್ತಕ್ಕಂಥ ಒಂದು ಸಿಚುವೇಶನ್ ಇದ್ದರೂ ನೀವು ಎಷ್ಟರ ಮಟ್ಟಕ್ಕೆ ನೀವು ಅದಕ್ಕೆ ಅಳವಡಿಸ್ಕೊಳ್ಳೋಕ್ಕೆ ಸಾಧ್ಯ ಅಂತನ್ನೋದು ಸಹ ನಿಮ್ಮ ಯಶಸ್ಸಿನ ಒಂದು ಶಕ್ತಿಯಾಗಿ ಅದು ರೂಪುಗೊಳ್ಳುತ್ತೆ. ಬಟ್ ಆ್ಯಸ್ ಎ ಹೋಲ್
ಅವೆಲ್ಲವೂ ಬಹಳ ಅನಿವಾರ್ಯ. ಆ ಥರದ ಮನಸ್ಥಿತಿಯನ್ನು ನಾವು ಬೆಳೆಸ್ಕೊಂಡಿರ್ಬೇಕಾಗತ್ತೆ. ಹಾಗಾಗಿ ಅದು ಒಂದು ಪರಿಪಕ್ವವಾಗಿರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ನ ನಿಮಗೆ ತಯಾರು ಮಾಡಿಕೊಡುತ್ತೆ. ಎಸ್ ಸರ್. ಸರ್, ಇವತ್ತು ಬಹುಶಃ ಅಂದರೆ ನಿಮ್ಮ ಸಂಗೀತ ಕಚೇರಿಗಳನ್ನು ಆಸ್ವಾದಿಸಿರುವಂಥ ಎಲ್ಲ ಸಂಗೀತ ಪ್ರಿಯರು ಹೇಳೋ ಪ್ರಕಾರ ನೀವು ಸಂಗೀತ ಕಚೇರಿಗಳಲ್ಲಿ ನುಡಿಸುವಂಥ ಭಾವನಾತ್ಮಕ ಗಮಕಮಯ ಇರುವಂಥ ವಾದನವನ್ನು ಕೇಳಿದಾಗ ಆನಂದ ಬಾಷ್ಪ ಬರುತ್ತೆ ಅಂತ ಹೇಳ್ತಾರೆ. ಇವತ್ತು ಬಹುಶಃ ಕಾರ್ಯಕ್ರಮ ಮುಗಿಸುವ ಹಂತಕ್ಕೆ ಬಂದಿದ್ದೀವಿ. ಬೋಧಕರಾಗಿ ಮಾತುಗಳು ಕೂಡ ತಮಗೇನು ಕಷ್ಟ ಅನ್ನಿಸ್ಲಿಲ್ಲ ಅಂತ ಅನಿಸುತ್ತೆ. ಕಲಾವಿದರಾಗಿ ನುಡಿಸುವುದು ನಿಮ್ಮ ಜೀವನದಲ್ಲೇ ಅಳವಡಿಸ್ಕೊಂಡು ಬಂದಿರುವಂಥದ್ದು. ಏನು ಅನಿಸ್ತಾ ಇದೆ ಸರ್ ಕಾರ್ಯಕ್ರಮಕ್ಕೆ ಬಂದು ಕೊನೆಯದಾಗಿ ಹೇಳೋದಾದ್ರೆ? ನನಗೆ ತುಂಬ ಸಂತೋಷ ಆಗ್ತಾಯಿದೆ ಶ್ವೇತಾ, ನಿಮ್ಮಿಬ್ಬರ ಜೊತೆ ಮಾತಾಡೋದು. ನೀವಿಬ್ಬರು ಇದನ್ನು ತಿಳ್ಕೊಂಡು ಇದನ್ನು ತಗೊಂಡು ಹೋಗ್ತಾ ಇರ್ತಕ್ಕಂಥ ರೀತಿ, ಅತಿ ಮುಖ್ಯವಾಗಿ ನಮ್ಮ ದೂರದರ್ಶನ ಇದು. ನಿಮ್ಮ ಜೊತೆ ಆಗಲೇ ನಾನು ಮಾತಾಡ್ತಾ ಇದ್ದ ಹಾಗೆ ಪ್ರಪಂಚ ಎಷ್ಟೇ ಬದಲಾಗ್ತಾ ಇದ್ದರೂ ಬದಲಾವಣೆ ನಿಜವಾಗಲೂ ಅನಿವಾರ್ಯ ಅನ್ನೋ ಮಟ್ಟಕ್ಕೆ ನಾವು ಸಿದ್ಧಾಂತವನ್ನೇ ಬರೆದಿಟ್ಟರು ಅದರ ಬಗ್ಗೆ ತಲೆಗೆ ಕೆಡಿಸ್ಕೊಳ್ಳದೆ ಆ ಗಾಂಭೀರ್ಯತೆಯನ್ನು, ಆ ಒಂದು ಎಲ್ಲರಿಗೂ ಆಪ್ಯಾಯಮಾನವಾಗಿರ್ತಕ್ಕಂಥ, ಎಲ್ಲರಿಗೂ ಎಜುಕೇಟಿವ್ ಆಗಿರಬೇಕಾಗಿರ್ತಕ್ಕಂಥ ವಿಚಾರಗಳನ್ನು ಹೆಕ್ಕಿ ಎಲ್ಲ ರೀತಿಯ ಪ್ರಕಾರಗಳನ್ನು ಸೇರಿಸಿಕೊಂಡು ಅದನ್ನು ತೋರಿಸ್ತಾ ಇರತಕ್ಕಂಥದ್ದು ದೂರದರ್ಶನಕ್ಕೆ ಅದರದೇ ಆಗಿರ್ತಕ್ಕಂಥ ಒಂದು ಛಾಪು ಆವಾಗಲೂ ಇದೆ, ಈಗಲೂ ಇದೆ. ನೂರಾರು ಸಂಖ್ಯೆ ಎಷ್ಟು ಬೇರೆ ಏನೇ ಬಂದರೂ ದೂರದರ್ಶನವೇ. ಹೌದು. ಹಾಗಾಗಿ ದೂರದರ್ಶನಕ್ಕೆ ಬರೋದಕ್ಕೆ ನನಗೆ ಬಹಳ ಸಂತೋಷ, ಬಹಳ ಹೆಮ್ಮೆ, ಬಹಳ ಗೌರವ. ಹಾಗಾಗಿ ಆದರೂ ಎಲ್ಲ ನಮ್ಮ ದೂರದರ್ಶನದ ವೀಕ್ಷಕರು, ನಾವು ಸಾಮಾನ್ಯವಾಗಿ ಒಂದು ಮಾತುಗಳನ್ನು ಹೇಳ್ತಾ ಇರ್ತೀವಿ, ಕ್ಲಾಸಿಕಲ್ ಮ್ಯೂಸಿಕ್ನ ಕೇಳುವಂಥವರು ನಿಜವಾಗ್ಲೂ ಒಂದು ಲೆವೆಲ್ವರೆಗೂ ಸಂಸ್ಕಾರವಂತರೇ ಆಗಿರಬೇಕು ಅಂತ. ಆ ಮಾತನ್ನು ನಾನು ದೂರದರ್ಶನದ ವೀಕ್ಷಕರಿಗೂ ಹೇಳೋದಕ್ಕೆ ನನಗೆ ಯಾವ ರೀತಿ ಸಂಕೋಚವೂ ಇಲ್ಲ. ಸಂತೋಷ ಆಗ್ತಾಯಿದೆ ನನಗೆ. ನಮಗೂ ಅಷ್ಟೇ ಸರ್. ಅಂದರೆ ನಿಮ್ಮನ್ನು ಕಳಿಸ್ಕೊಡೋಕ್ಕೆ ಇಷ್ಟ ಆಗ್ತಾ ಇಲ್ಲ. ಯಾಕಂದರೆ ಇಡೀ ಕಾರ್ಯಕ್ರಮ ಇಷ್ಟು ಅಂದರೆ ಬರೀ ಮಾತಲ್ಲ, ಅದು ಮೌಲ್ಯಾಧಾರಿತವಾದಂಥ ಮಾತು. ನಿಮ್ಮ ಅನುಭವ ಇನ್ನೊಂದಷ್ಟು ಜನಕ್ಕೆ ಅನುಭವ ತಂದು ಕೊಡ್ತಾ ಇದೆ. ಹಾಗಾಗಿ ಆ ಅನುಭವದ ಜೊತೆಗೆ ವಯಲಿನ್ ನಾದವೇ ನಮಗೆ ಇನ್ನೊಂದು ರೀತಿಯ ಭಕ್ತಿಯ ಸಾಂದ್ರತೆಯನ್ನು ಹೆಚ್ಚು ಮಾಡುತ್ತೆ. ಹಾಗಾಗಿ ಅದನ್ನು ಕೇಳ್ತಾನೆ ಸಂಚಿಕೆಯನ್ನು ಮುಗಿಸೋಣ ಸರ್, ದಯಮಾಡಿ. ಆಗಲಿ. ರಾಗದೇಶ್. ನಾವು ವಂದೇ ಮಾತರಂ ಬಗ್ಗೆ ಎಷ್ಟು ಮಾತಾಡಿದ್ವಲ್ಲ, ಹೌದು, ವಂದೇ ಮಾತರಂ ಇರೋದೇ ದೇಶದಲ್ಲಿ. ಅತ್ಯದ್ಭುತವಾಗಿರ್ತಕ್ಕಂಥ ತುಂಬ ಎಮೋಷನಲ್ ರಾಗಗಳಲ್ಲಿ ಇದು ಒಂದು ರಾಗದೇಶ್.
ವಾವ್. ಅದ್ಭುತ ಸರ್. ಮತ್ತೊಮ್ಮೆ ಅದ್ಭುತ ಸರ್. ಮಗದೊಮ್ಮೆ ಬಹಳ ಸಂತೋಷ ಆಗ್ತಾ ಇದೆ ಸರ್. ಎದುರಿಗೆ ಕೂತ್ಕೊಂಡು ಕೇಳುವಂತಹ ಒಂದು ಸದಾವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರಿ ಸರ್. ಈಗ ನಿಮ್ಮ ಸಂಗೀತ ಕ್ಷೇತ್ರದ ಈ ಪಯಣವನ್ನು ಕೇಳಿದಾಗ ಜಗತ್ತಿನ ಬಹುತೇಕ ರಾಷ್ಟ್ರಗಳಲ್ಲಿ ಸಂಚರಿಸಿ ಬಿಟ್ಟಿದ್ದೀರಿ. ಮನೆಯಲ್ಲಿರೋದೇ ಕಡಿಮೆ ಅಂತ ಅನ್ಸುತ್ತೆ, ಆದರೆ ಮನೆಯಲ್ಲಿನ ಕುಟುಂಬದ ಬೆಂಬಲ ಯಾವ ರೀತಿ ಇದೆ ಹೇಳ್ಬೇಕು ಸರ್? ನಮ್ಮ ತಂದೆ ನಮ್ಮ ತಾಯಿ ನಮ್ಮಗಳನ್ನು ನೋಡ್ಕೊಳ್ತಾ ಇದ್ದಿದ್ರು. ನಮ್ಮ ತಾಯಿ ಯಾವಾಗಲೂ ನಮ್ಮ ಆರೋಗ್ಯದ ವ್ಯವಸ್ಥೆಗಳನ್ನು, ಸಂಪೂರ್ಣ ವಿಚಾರಗಳನ್ನ ಅವರು ತಲೆ ಕೆಡಿಸ್ಕೊಂಡು ಮಾಡ್ತಾಯಿದ್ರು. ಈಗ ಮನೆಯವಳು ಬಂದಿದ್ದಾಳೆ. ಈಗ ನಮ್ಮಲ್ಲಿ ನಾನು ಒಬ್ಬನೇ ಅಲ್ವಲ್ಲ, ಈಗ ಸುಮಂತ, ನನ್ನ ಮಗ ಸುಮಂತನೂ ಅವನು ಎಲ್ಲ ಕಡೆ ಸುತ್ತಾ ಇರ್ತಾನೆ. ಮಾಳವಿ ನನ್ನ ಮಗಳು, ಅವಳು ಎಲ್ಲಿ ನುಡಿಸ್ತಾ ಇದ್ದಾಳೆ. ಇವರೆಲ್ಲರಿಗೂ ಪ್ರಾರಂಭ ಮಾಡಿದ್ದೆ ನಮ್ಮ ತಂದೆ. ನಾವು ಅದನ್ನು ಸೀರಿಯಸ್ಸಾಗಿ ತಗೊಂಡು ಹೋಗ್ತಾ ಇದ್ದೀವಿ. ಈ ಕಲಾವಿದರನ್ನ ಮ್ಯಾನೇಜ್ ಮಾಡೋದು ಅಷ್ಟು ಸುಲಭ ಅಲ್ಲ ಶ್ವೇತಾ. ನಮ್ಮ ಯೋಚನೆಗಳೇ ಬೇರೆ ಥರ ಇರುತ್ತೆ, ನಮ್ಮ ಮೂಡುಗಳು ಬೇರೆ ಥರ ಇರುತ್ತೆ. ಒಂದೊಂದು ಸಂದರ್ಭದಲ್ಲಿ ಬಹಳ ಸೂಕ್ಷ್ಮ ಪ್ರವೃತ್ತಿಯನ್ನು ಹೊಂದಿರತಕ್ಕಂಥವರು ಕಲಾವಿದರು. ಹಾಗಾಗಿ ಇದನ್ನು ಸಂಪೂರ್ಣವಾಗಿ ವ್ಯವಸ್ಥೆನ ನಮ್ಮ ಮನೆ ಇವತ್ತು ನಡಿಬೇಕಾದರೆ ಅದರ ಜವಾಬ್ದಾರಿ ವಹಿಸ್ಕೊಂಡಿರ್ತಕ್ಕಂಥದ್ದು ನನ್ನ ಮನೆಯಾಕೆ ಸುಮ. ಇದನ್ನು ಪ್ರೇರೇಪಣೆ ಮಾಡಿ ಆ ಮಕ್ಕಳುಗಳನ್ನೆಲ್ಲ ಪ್ರಾಕ್ಟೀಸಸ್ ಮಾಡಿಸಿ ನಮ್ಮ ಫ್ಯಾಮಿಲಿಯ ಒಂದು ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡಿದ್ದಾಳೆ. ಮಕ್ಕಳುಗಳು ಅದೇ ಥರ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸುಮಂತ ಇವತ್ತು ಅವನು ದೊಡ್ಡದಾಗಿ ಬೆಳೀತಾ ಇದ್ದಾನೆ. ಜನಗಳ ಆಶೀರ್ವಾದ ಮೂಲಕವಾಗಿ ಅವನು ಇಲ್ಲಿಗಿಂತ ಯುರೋಪ್ನಲ್ಲೇ ಜಾಸ್ತಿ ಇರ್ತಾ ಇದ್ದಾನೆ ಟ್ರಾವೆಲ್ ಮಾಡಿಕೊಂಡು. ಮಾಳವಿ 10ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದಾಳೆ. ಅವಳು ಸ್ಕೂಲು ಮತ್ತೊಂದು ಇದೇನೇ ಇದ್ದರೂ ಯಾವುದೇ ಟ್ಯೂಷನ್ ಗೀಷನ್ ಯಾವುದಕ್ಕೂ ಸೇರಿಸಿಲ್ಲ ನಾವು. ಅವಳು ಸೇರಿಕೊಂಡಿಲ್ಲ. ಅವಳು ಸಂಗೀತ ಆಮೇಲೆ ಪೇಂಟಿಂಗ್ ಎಲ್ಲ ಮಾಡ್ತಾಳೆ ಅವಳು. ಹಾಗಾಗಿ ಕಲೆಗಳನ್ನು ಸಂಪೂರ್ಣವಾಗಿ ಎಲ್ಲ ರೀತಿಯಲ್ಲೂ ಪೋಷಣೆ ಮಾಡ್ತಕ್ಕಂಥ ರೀತಿಯಲ್ಲಿ ಮನೆಯ ಒಂದು ವ್ಯವಸ್ಥೆ ನಡ್ಕೊಂಡು ಹೋಗ್ತಾ ಇದೆ. ಭಾಳ ಖುಷಿ ಅನಿಸುತ್ತೆ ಸರ್. ಯಾಕಂದರೆ ಕಲಾವಿದ ನೆಮ್ಮದಿಯಾಗಿ ಕಚೇರಿಗಳಲ್ಲಿ ಅಥವಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ್ರೆ ಮನೆಯಲ್ಲಿ ಒಂದಷ್ಟು ನೆಮ್ಮದಿ ಇರಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಮನೆಯ ಒಡತಿ ನಿಮಗೆ ಅಷ್ಟು ಶಕ್ತಿಯಾಗಿದ್ದಾರೆ. ಈ ಮುಂಚೆ ತಂದೆ ತಾಯಿ ಹೇಗಿದ್ದರೋ ಅದೇ ಥರ ಅಂತ. ಹಾಗಾಗಿ ಅಲ್ಲಿ ನೆಮ್ಮದಿ. ಇವತ್ತು ಇಷ್ಟು ದೊಡ್ಡ ಕಲಾವಿದರು ನಮಗೆ ಪ್ರಪಂಚದಾದ್ಯಂತ ನಮ್ಮ ಮೈಸೂರು, ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಎಲ್ಲೆಡೆ ಪಸರಿಸ್ತಾ ಇದ್ದೀರಾ. ಹಾಗಾಗಿ ನಿಮ್ಮ ಇಡೀ ಕುಟುಂಬ, ನಿಮ್ಮ ಸಂಗೀತದ ಈ ಅದ್ಭುತವಾದಂಥ ಯಾನ ಹೀಗೆ ನಿರಂತರವಾಗಿರಲಿ ಅಂತ ನಾವು ಆಶಿಸ್ತಾ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಪ್ರೀತಿಯಿಂದ ವಂದಿಸ್ತಾ ಇದ್ದೀವಿ ಸರ್. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಅತಿಥಿ ಅಂತಾರಾಷ್ಟ್ರೀಯ ಖ್ಯಾತಿಯ ವಯೋಲಿನ್ ವಾದಕರ ಮಾತುಗಳನ್ನು ಕೇಳಿದಾಗ ಒಂದು ಮಾತಂತೂ ಸತ್ಯ ಅನಿಸ್ತು. ಯಾಕಂದರೆ ಸಂಗೀತ ಕ್ಷೇತ್ರದಲ್ಲಿ ಇವತ್ತು ಜಗತ್ತಿನಾದ್ಯಂತ ಬೇರೆ ರಾಷ್ಟ್ರಗಳಲ್ಲಿ ತಲುಪಿದರೂ ಕೂಡ ಆ ಕಲೆ, ಸಂಗೀತ, ಸಂಸ್ಕೃತಿ ಅನ್ನೋದು ಗಟ್ಟಿಯಾಗಿ ಬೇರೂರಿದ್ದು ಆ ಊರಿನಲ್ಲೇ. ಅಂದರೆ ಒಂದು ಭದ್ರ ಬುನಾದಿ, ತಳಹದಿ ಆಗಿ ಮೈಸೂರಿನಲ್ಲೇ ನೆಲೆಸಿರುವಂಥ ಕಲಾವಿದರು ಇವತ್ತು ಜಗತ್ತಿನಾದ್ಯಂತ ಪಸರಿಸಿದ್ದಾರೆ. ಈ ಮೂಲಕ ಬಹುಶಃ ಹೊಸ ಬೇರು ಹಳೆ ಚಿಗುರು ಅಂತ ಹೇಳ್ತಿದ್ವಿ, ಗಟ್ಟಿ ಬೇರು ಹೊಸ ಚಿಗುರು ಅಂತ ಹೇಳಬಹುದು ಅಂತ ಅನ್ಸುತ್ತೆ. ಇಂತಹ ಸಂಗೀತ ಸಾಧಕರು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಅನೇಕ ಜನರಲ್ಲಿ ಒಂದು ಸ್ಫೂರ್ತಿ, ಚೈತನ್ಯವನ್ನ ತುಂಬಿದ್ದಾರೆ. ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ.